ನಮಸ್ಕಾರ ಪ್ರೇಕ್ಷಕರೇ. ವಿಶೇಷವಾಗಿ ನಮ್ಮ ಅನ್ನದಾತರಿಗೆ ಯಾರೆಲ್ಲ ಕೃಷಿ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ದೀರ್ಘದಂಡ ಪ್ರಣಾಮಗಳೊಂದಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕೆಂದರೆ ಕೃಷಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ದೇಶ ನಮ್ಮದು. ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ, ಕೃಷಿ ಉತ್ಪನ್ನಗಳನ್ನು ಬೆಳೀತಾ ಇರತಕ್ಕಂಥ ದೇಶ ನಮ್ಮದು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂದರೆ ದುರ್ಭಿಕ್ಷದಿಂದ ಬರದಿಂದ ದೂರ ಆಗಬೇಕು ಅಂದರೆ ಕೃಷಿನೇ ನಮಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ದೇಶ ನಮ್ಮದು. ಆದರೆ ಬದಲಾದ ಸಂದರ್ಭದಲ್ಲಿ ಕೃಷಿಯಿಂದ ವಿಮುಖರಾಗ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ ಎನ್ನುವಂಥದ್ದು ಮತ್ತು ಆಹಾರದ ಉತ್ಪಾದನೆಯಲ್ಲಿ ಕುಂಠಿತ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಆಗಾಗ ಕೇಳ್ತೀವಿ. ಇದನ್ನು ಮತ್ತಷ್ಟು ಜಾಸ್ತಿ ಮಾಡಬೇಕು, ಇವರಿಗೆ ಪ್ರೋತ್ಸಾಹದಾಯಕವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ವಿಶೇಷವಾಗಿ ಶಿಕ್ಷಣದಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಮತ್ತು ಇದು ಹೆಚ್ಚು ಜನ ಯುವ ಜನರಿಗೆ ಈ ಶಿಕ್ಷಣವನ್ನು ಕೊಡಬೇಕು, ಸಂಶೋಧನೆಯಲ್ಲಿ ಅವ್ರನ್ನ ತೊಡಗಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಹಾಗಾಗಿನೇ ಬಹಳ ಖುಷಿಯ ಸಂಗತಿ ಅಂತ ಅಂದರೆ ಯುವ ಜನ ಇವತ್ತು ಕೃಷಿಯ ಕಡೆ ಮುಖ ಮಾಡಿರುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವ್ರಿಗೂ ಕೂಡ ಅಂದರೆ ಬದಲಾದ ಕಾಲಮಾನಕ್ಕೆ ತಕ್ಕಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಅವ್ರಿಗೊಂದು ಪ್ರೋತ್ಸಾಹದಾಯಕವಾದಂತಹ ತರಬೇತಿ ಬೇಕಲ್ಲ, ಅವ್ರಿಗೆ ಮತ್ತಷ್ಟು ಒತ್ತಾಸೆ ಬೇಕಲ್ಲ. ಆ ಒತ್ತಾಸೆ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತು ಹೇಗಿರಬೇಕು ಮತ್ತು ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡು ನಿಮಗೆ ಮಾಹಿತಿ ನೀಡಲಿಕ್ಕಾಗಿ ಡಾಕ್ಟರ್ ಲಾವಣ್ಯ BT ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು ಪ್ರತಿಷ್ಠಿತ ಸಂಸ್ಥೆ ಭಾರತೀಯ ತೋಟಗಾರಿಕಾ ವ್ಯವಸ್ಥಾಪಕ ಸಂಸ್ಥೆ IIPM ಅನ್ನುವಂಥ ಸಂಸ್ಥೆ ಏನಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಅಗ್ರಿಕಲ್ಚರಲ್ ಎಕನಾಮಿಸ್ಟ್ ಇವರು. ಬೆಲ್ಜಿಯಂನಲ್ಲಿ ಸ್ಕಾಲರ್ಶಿಪ್ ಮೇರೆಗೆ ವಿಶೇಷವಾದಂಥ PhD ಸಂಶೋಧನೆಯನ್ನು ಮಾಡ್ತಾರೆ. PhD ಸಂಶೋಧನೆ ಪಡ್ಕೊಂಡ ನಂತರ ರಾಜ್ಯ ಯೋಜನಾ ಆಯೋಗದಲ್ಲಿ ಕೆಲಸ ಮಾಡ್ತಾರೆ ಸಹಾಯಕ ಪ್ರಾಧ್ಯಾಪಕರಾಗಿ. ಪ್ರಸ್ತುತ ಅವರ ಜವಾಬ್ದಾರಿಯ ಜೊತೆಗೆ ಅವರ ತುಡಿತ ಏನಿದೆ, ಹೆಚ್ಚು ಜನ ಯುವಕರು ಅಥವಾ ಯುವತಿಯರು ಕೃಷಿ ಕ್ಷೇತ್ರ ಕಡೆ ಬರಬೇಕು, ಇರ್ತಕ್ಕಂಥ ಸಮಸ್ಯೆಗಳನ್ನು ದಾಟಿ ಒಂದು ಏನು ಸಬಲೀಕರಣಗೊಳ್ಳಬೇಕು ಕೃಷಿ ವಲಯ ಅನ್ನುವಂಥದ್ದು ಅವರ ಆಶಯ. ಬನ್ನಿ ಹಾಗಾದರೆ ಅವ್ರನ್ನ ಮಾತಾಡಿಸ್ತಾ ಮಾತುಕತೆಯಲ್ಲಿ ಅವ್ರನ್ನ ಸ್ವಾಗತಿಸ್ಕೊಳ್ತಾ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶೇಷವಾಗಿ ನನಗೆ ಖುಷಿ ಏನಂತಂದರೆ ಕೃಷಿ ಎಲ್ಲೋ ಒಂದು ಕಡೆ ಕಡೆಗಣಿಸಲ್ಪಟ್ಟಂಥ ಕ್ಷೇತ್ರ. ಎಲ್ಲ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಇದ್ಕೊಂಡು ಆ ಕ್ಷೇತ್ರದ ಉನ್ನತಿಗಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಅದರಲ್ಲೂ ಯುವ ಜನರನ್ನ ಇದ್ರ ಕಡೆ ತರಬೇಕು ಅನ್ನುವಂಥ ನಿಮ್ಮ ಒಂದು ರೀತಿ ಹಠಯೋಗಿ ಕೆಲಸ ಇದೆಯಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಓಕೆ, ಇವತ್ತು ಈ ಕಾಲಘಟ್ಟದಲ್ಲೂ ಕೂಡ ನಮಗೆ ಕೃಷಿ ಎಷ್ಟು ಮುಖ್ಯ ಆಗುತ್ತೆ, ಯಾಕೆ ಮುಖ್ಯ ಆಗುತ್ತೆ? ಆ್ಯಕ್ಚುಲಿ ಇವತ್ತಿಗೂ ಕೂಡ ನಾವು ಕೃಷಿನ ಭಾರತದ ಆರ್ಥಿಕತೆಯ ಎಂಜಿನ್ ಅಂತಾನೆ ಕರಿಬೋದು. ಯಾಕೆಂದ್ರೆ ನೀವು ಆಕ್ಚುಲಿ ನನಗೆ ಕೇಳ್ಬೋದು, ಏನ್ ಮೇಡಮ್ ನಮ್ಮ GDPಗೆ ಬರೀ 16-18% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕೃಷಿ ಕ್ಷೇತ್ರ, ಅದು ಹೇಗೆ ಅದು ನಮ್ಮ ಆರ್ಥಿಕತೆಯ ಎಂಜಿನ್ ಆಗ್ಲಿಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು. ಬಟ್ ಇನ್ನೊಂದು ಕಡೆಯಿಂದ ನೋಡಿದ್ರೆ ಇವತ್ತಿಗೂ ಕೂಡ 45% ನಮ್ಮ ಜನಸಂಖ್ಯೆ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಕೃಷಿ ಇವತ್ತಿಗೂ ಕೂಡ ನಮ್ಮ ಭಾರತದ ಆರ್ಥಿಕತೆಯ ಎಂಜಿನ್ ಆಗೇ ಉಳಿದಿದೆ. ಒಪ್ಕೋಬೇಕಾಗುತ್ತೆ ನಾವು, ಯಾಕೆಂದ್ರೆ ಇಷ್ಟು ಜನ ಆರ್ಥಿಕ ಕ್ಷೇತ್ರಕ್ಕೆ ಕೊಡುಗೆ ಆಗಿರ್ತಕ್ಕಂಥ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿರುವಂಥದ್ದು. ಹೌದು. ಸೊ ಅದಕ್ಕೋಸ್ಕರ ಇದು ಕೃಷಿ ಕ್ಷೇತ್ರ ಅನ್ನೋದು ಇವತ್ತು ನಮ್ಮ ಭಾರತದ ಅರ್ಧ ಜನದ ಲೈವ್ಲಿಹುಡ್ ನ ಡಿಸೈಡ್ ಮಾಡುತ್ತೆ. ಸೊ ಇದು ಕೃಷಿ ಕ್ಷೇತ್ರದ ಇಂಪಾರ್ಟೆನ್ಸು. ಹಾಗೆ ನಮ್ಮ ಭಾರತದ ಕೃಷಿ ಕ್ಷೇತ್ರಕ್ಕೆ ಗ್ಲೋಬಲ್ ಮಟ್ಟದಲ್ಲಿ ಏನ್ ಇಂಪಾರ್ಟೆನ್ಸ್ ಇದೆ ಅಂತ ನೋಡೋದಾದ್ರೆ, ಆಗ್ಲೇ ನೀವು ಮೆನ್ಷನ್ ಮಾಡಿದಾಗೆ ನಾವು ಕೃಷಿ ಉತ್ಪನ್ನಗಳನ್ನ ಅತಿ ಹೆಚ್ಚು ಉತ್ಪಾದಿಸುವ ದೇಶಗಳಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ.
ಹಾಗೆ ಹಾಲು ಉತ್ಪಾದನೆಯಲ್ಲಾಗಿರಬಹುದು, ಹೈನುಗಾರಿಕೆಯಲ್ಲಿ, ಹಾಗೆ ಮತ್ತೆ ಮಸಾಲ ಪದಾರ್ಥಗಳ ಉತ್ಪಾದನೆ ಮತ್ತು ಎಕ್ಸ್ಪೋರ್ಟ್ ಅಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆಯೋದ್ರಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀವಿ ನಾವು. ಇದೆಲ್ಲ ಏನ ತೋರಿಸುತ್ತೆ ಅಂದ್ರೆ ಆಕ್ಚುಲಿ ನಮ್ಗೆ ಒಂದು ಆಪರ್ಚುನಿಟಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೃಷಿ ಕ್ಷೇತ್ರವನ್ನ ಉಪಯೋಗಿಸ್ಕೊಂಡು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ರು ಗ್ಲೋಬಲ್ ಲೀಡರ್ಸ್ ಆಗಿ ಆಗುವಷ್ಟು ಇದಿದೆ, ಸ್ಟ್ರೆಂತ್ ಇದೆ ನಮ್ಗೆ. ಬಟ್ ನಾವು ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದೀವಿ, ಸರ್ಕಾರ ಇದಕ್ಕೆ ಹೇಗೆ ಉತ್ತೇಜನೆ ಕೊಡ್ತಾ ಇದೆ, ನಮ್ಮ ಸ್ಪೆಷಲಿ ಏನಾಗುತ್ತೆ ನಮ್ಮ ಯುವ ಶಕ್ತಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಯುವಶಕ್ತಿ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ? ಯಾಕೆ ಅಂದ್ರೆ ಸರ್, ಮುಂಚೆ ಇದನ್ನ ಹೇಳ್ಬೇಕು ಅಂತ ಏನಾಗತ್ತೆ, ಮುಂಚೆ ಎಲ್ಲ ಕೃಷಿ ಅಂತ ಹೇಳಿದ್ರೆ ಬರೀ ಉಳೋದು, ಬಿತ್ತೋದು, ಟಿಲ್ಲಿಂಗ್ ಅಷ್ಟೇ, ಉತ್ಪಾದನೆ ವರ್ಗ ಅಷ್ಟೇ ಸೀಮಿತವಾಗಿತ್ತು. ಅದನ್ನ ಅವರು ಫಾರ್ಮ್ ಗೇಟ್ ಅಲ್ಲೇನೆ ಯಾರಿಗೆ ಈ ಮಿಡಲ್ ಮ್ಯಾನ್ಸಿಗೆಲ್ಲ ಮಾರ್ಬಿಟ್ಟು ಇದು ಮಾಡ್ತಿದ್ರು. ಸೊ ಅದೊಂದು ಪರ್ಸೆಪ್ಷನ್ ಉಳಿದ್ಬಿಟ್ಟಿದೆ ಎಲ್ಲರಲ್ಲೂ. ಕೃಷಿ ಲಾಭದಾಯಕ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಕೈಗಾರಿಕೆನೂ ಆಗಲ್ಲ, ಅದು ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಪರ್ಸೆಪ್ಷನ್ ಉಳಿದ್ಬಿಟ್ಟಿದೆ. ಬಟ್ ಏನಂದ್ರೆ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಕೃಷಿ ಅನ್ನೋದು ಬರೀ ಉತ್ಪಾದನೆಗೆ ಸೀಮಿತವಾಗಿದ್ದಲ್ಲ. ಕೃಷಿ ಅನ್ನೋದು ಆಕ್ಚುಲಿ ಪೋಸ್ಟ್ ಹಾರ್ವೆಸ್ಟ್ ಕೂಡ ತುಂಬಾ ಆಕ್ಟಿವಿಟೀಸ್ ಇದೆ. ಅದನ್ನೆಲ್ಲ ನಾವು ಸರಿಯಾಗಿ ಅಳವಡಿಸಿಕೊಂಡ್ರೆ ಕೃಷಿ ಖಂಡಿತವಾಗಲೂ ಅತ್ಯುತ್ತಮ ಲಾಭದಾಯಕ ಪ್ರೊಫೆಷನ್ ಆಗಿ ಜನರು ಆಕ್ಚುಲಿ ಪರ್ಸ್ಯೂ ಮಾಡ್ಬೋದು. ಅದಕ್ಕೆ ನಮ್ಮ ಯುವ ಶಕ್ತಿ ಮನಸ್ಸು ಮಾಡಬೇಕು. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಮ್ಗೆ ಸ್ಟ್ರೆಂತ್ ಇದೆ ಕೃಷಿಯಲ್ಲಿ, ನಮ್ಮ ಭಾರತ ದೇಶಕ್ಕೆ ಆಕ್ಚುಲಿ ಆ ಸ್ಟ್ರೆಂತ್ ಇದೆ. ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ನಮ್ಗೆ ಯುವ ಶಕ್ತಿ ಮುಂದೆ ಬರ್ಬೇಕಾಗತ್ತೆ. ಅದರಿಂದ ಇದು ಹೌದು, ಅವ್ರ ಮೇಲೆ ನಾವು ಹೋಪ್ ಇಡೋದು ಬೇರೆ ಏನು ಸಾಧ್ಯ ಇಲ್ಲ. ಮತ್ತೆ ಈಗಾಗಲೇ ಕೃಷಿ ಕಾಯಕದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಹಿರಿಯರನ್ನ ಗೌರವಿಸೋಣ, ಅವರ ಶ್ರಮ ಅಥವಾ ಅವರ ಕೊಡುಗೆಯನ್ನು ಕೂಡ ನಾವು ಸ್ವಾಗತಿಸೋಣ. ಆದರೆ ಈ ಬದಲಾದ ಕಾಲಮಾನಕ್ಕೆ ತಕ್ಕಂತೆ ಹೊಂದಿಕೊಂಡು ಕೃಷಿಯನ್ನ ಲಾಭದಾಯಕ ಮಾಡಿಕೊಳ್ತಕ್ಕಂಥ ಛಾತಿ ಅಥವಾ ಅವಕಾಶ ಇರುವಂಥದ್ದು ಯುವಕರಿಗೆ ಮಾತ್ರ. ಆ ಕಾರಣಕ್ಕಾಗಿ ಯುವಶಕ್ತಿ ಮೇಲೆ ಒಂದು ಭರವಸೆ. ಎಸ್, ಇದು ಲಾಭದಾಯಕವಲ್ಲ ಅಥವಾ ಕೈಗಾರಿಕೆ ಆಗಲ್ಲ. ನೀವು ಮಾತಾಡ್ತಾ ನನಗನ್ಸಿದ್ದು ಹಿಂದೆಲ್ಲ ಒಂದು ಮಾತಿತ್ತು ಮೇಡಮ್, ಬೇಸಾಯ ನೀಸಾಯ ನಾಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂದ್ರೆ ಕೃಷಿ ನಂಬಿದ್ರೆ ಉದ್ಧಾರ ಆಗಲ್ಲ ಅನ್ನೋವಂಥ ಒಂದು ಕಲ್ಪನೆ ಇವತ್ತು ಹಾಗೆ ಇದೆಯಾ? ಇದಕ್ಕೆ ಒಂದಷ್ಟು ಬೇರೆ ಥರದ ಒತ್ತಾಸೆ ಸಿಕ್ಕಿದೆಯಾ? ಆಕ್ಚುಲಿ ಕೃಷಿನ ನಾವು ಬೇರೆ ಉದ್ಯೋಗದ ರೀತಿನೇ ಆಕ್ಚುಲಿ ನೋಡ್ಬೇಕು, ಅದು ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಕೂಗು ತುಂಬಾ ವರ್ಷಗಳಿಂದ ಇದೆ ಸರ್. ಬಟ್ ಅದು ಸ್ವಲ್ಪ ಮಟ್ಟಿಗೆ ಚೇಂಜ್ ಕೂಡ ಆಗಿದೆ. ಅದು ನಾವೇನ್ ಹೇಳ್ಬೋದು ಅಂದ್ರೆ ಆ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದೆ. ನಾವು ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ, ಎಲ್ಲರೂ ಕೃಷಿಯನ್ನ ಲಾಭದಾಯಕ ಉದ್ಯೋಗವಾಗಿ ಪರ್ಸ್ಯೂ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಆಗಲ್ಲ. ಬಟ್ ಜನ ಚೇಂಜ್ ಆಗ್ತಾ ಇದ್ದಾರೆ. ಚೇಂಜ್ ಆಗ್ಲಿಕ್ಕೆ ಕಾರಣಗಳೇನಿದೆ ಅಂತ ಹೇಳಿದ್ರೆ, ನಾವು ನಾನು ಮುಂಚೆನೆ ಹೇಳ್ದಾಗೆ ಮುಂಚೆ ಬರೀ ನಾವು ಇವನ್ ಟೆಕ್ನಾಲಜೀಸ್ ಡೆವಲಪ್ ಆಗಿದ್ದು ನಮ್ಮ ಗ್ರೀನ್ ರೆವಲ್ಯೂಷನ್ ಪೀರಿಯಡ್ ಅಲ್ಲಿ 1960s ಅಲ್ಲಿ 70s ಅಲ್ಲೆಲ್ಲ ನಮ್ಗೆ ಆಹಾರ ಉತ್ಪಾದನೆಗೆ ತುಂಬಾ ಫೋಕಸ್ ಇತ್ತು. ಯಾಕೆಂದ್ರೆ ಅವಾಗ ನಮ್ಗೆ ಕೊರತೆ ಇತ್ತು, ನಾವು ಬೇರೆ ದೇಶಗಳ ಮೇಲೆ ಆಹಾರಕ್ಕೆ ಅವಲಂಬಿತವಾಗಿದ್ವಿ. ಬಟ್ ಅವಾಗ ಉತ್ಪಾದನಾ ರಿಲೇಟೆಡ್ ಟೆಕ್ನಾಲಜೀಸ್ ಮಾತ್ರ ಫೋಕಸ್ ಅಲ್ಲಿತ್ತು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಉತ್ಪಾದನೆ ಅಷ್ಟೇ ಇಂಪಾರ್ಟೆಂಟು, ಉತ್ಪಾದನೇತರ ಅಂದ್ರೆ ಉತ್ಪಾದನೆ ಆದ ಮೇಲೆ ಪೋಸ್ಟ್ ಹಾರ್ವೆಸ್ಟ್ ಆಕ್ಟಿವಿಟೀಸ್, ಪ್ರೈಮರಿ ಪ್ರಾಸೆಸಿಂಗ್ ಇರ್ಬೋದು, ವ್ಯಾಲ್ಯೂ ಎಡಿಷನ್ ಇರ್ಬೋದು, ಅದನ್ನ ಯಾವ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು ಸರ್. ಇದೊಂದು ಇದಿದೆ, ರೈತರು ಬೆಳೆದಿದ್ದ ಉತ್ಪನ್ನವನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಸರಿಯಾದ ವಿಧದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರುಕಟ್ಟೆಗೆ ತಲುಪಿಸಿದರೆ ಮಾತ್ರ ಆ ಎಂಟೈರ್ ವ್ಯಾಲ್ಯೂ ಚೈನ್ ಕಂಪ್ಲೀಟ್ ಆಗೋದು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಅದು ಚೇಂಜ್ ಆಗ್ತಾ ಇದೆ. ಇದೇ ಮೇಜರ್ ಚೇಂಜ್ ಆಕ್ಚುಲಿ ನಾವು ನೋಡ್ತಾ ಇರೋದು. ಬರೀ ಉತ್ಪನ್ನಕ್ಕಷ್ಟೇ ಸೀಮಿತವಲ್ಲ ಕೃಷಿ, ಉತ್ಪಾದನೆ ಆದ ಮೇಲೆ ಅದನ್ನ ಹೇಗೆ ಮಾರುಕಟ್ಟೆಗೂ ಅಲ್ಲದೆ ಕನ್ಸ್ಯೂಮರ್ಸ್ ಗ್ರಾಹಕರವರೆಗೂ ಹೇಗೆ ತಗೊಂಡು ಹೋಗ್ಬೇಕು, ಯಾವ ವಿಧದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಆಕ್ಚುಲಿ ಬರ್ತಾ ಇದೆ. ಇದು ಎಸ್
ಉತ್ಪಾದನೇತರ ಸಮಯ ಹೇಗೆ ನೀವು ಒಂದು ಮಾತು ಹೇಳಿದ್ರಿ, ಟ್ರಾನ್ಸಿಷನ್ ಪೀರಿಯಡಲ್ಲಿದೆ ಅಂತ. ಸ್ಥಿತ್ಯಂತರ ಅಥವಾ ಬದಲಾವಣೆಯ ಕಾಲಘಟ್ಟದಲ್ಲಿ ಇವತ್ತು ಕೃಷಿ ಕ್ಷೇತ್ರ ಇದೆ. ಎಸ್, ಆ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು, ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಕೇಳೋಣ ಮೇಡಮ್. ಹಾಗಾದರೆ ಇಲ್ಲಿ ಬೆಳೆಯೋದು ಎಷ್ಟು ಮುಖ್ಯನೋ, ಹೌದು, ಬೆಳೆದ ಬೆಳೆಯನ್ನು ಗ್ರಾಹಕನಿಗೆ ಅಥವಾ ಮಾರುಕಟ್ಟೆಗೆ ತಲುಪಿಸುವಂಥದ್ದು ಕೂಡ ಬಹಳ ಮುಖ್ಯನೇ. ಆ ಪ್ರೋಸೆಸ್ ಬಗ್ಗೆ ನಾವೆಷ್ಟು ಎಚ್ಚರವಾಗಿರ್ಬೇಕು ಮೇಡಮ್? ಸರ್, ನಾನು ಆಗಲೇ ಹೇಳ್ದಾಗೆ ಉತ್ಪತ್ತಿ ಮಾಡೋದು ಮತ್ತೆ ಅದಾದ ಮೇಲೆ ಮಾರುಕಟ್ಟೆಗೆ ತಲುಪಿಸೋದು, ಅದು ಎರಡೂ ತುಂಬಾನೇ ಇಂಪಾರ್ಟೆಂಟ್. ನಾವು ಏನಾಗುತ್ತೆ, ನಾವು ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ಒಬ್ಬ ರೈತ ಒಂದು ವೆಜಿಟೇಬಲ್ನ ಬೆಳೆದಿದ್ದಾರೆ, ಅದನ್ನ 1 kg ಅವರು ಫಾರ್ಮ್ ಗೇಟ್ ಅಲ್ಲಿ ಒಂದು 15 ರೂಪಾಯಿ 20 ರೂಪಾಯಿಗೆ ಮಾರ್ತಾರೆ ಅಂತ ಅನ್ಕೊಳ್ಳೋಣ. ಅದು ಅವರಿಗೆ 3-4 ತಿಂಗಳ ಶ್ರಮಕ್ಕೆ ಆ 1 kgಗೆ 15ರಿಂದ 20 ರೂಪಾಯಿ ಸಿಗ್ಬೋದು ಅವರಿಗೆ. ಅದೇ ಅವರು ಅದನ್ನ ಪ್ರೀ ಪ್ರೊಸೆಸಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನಾವು. ಅಂದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಪ್ರಾಡ್ಯೂಸ್ನ ಗ್ರೇಡಿಂಗ್ ಮಾಡಿ, ವಿತ್ ಡಿಫ್ರೆಂಟ್ ಸೈಜಿಗೆ ಗ್ರೇಡಿಂಗ್ ಮಾಡಿ, ಅದನ್ನ ಸರಿಯಾಗಿ ಸ್ವಲ್ಪ ಪ್ಯಾಕೇಜ್ ಮಾಡಿ, ಅದನ್ನ ಅವರು ಗ್ರಾಹಕರಿಗೆ ತಲುಪಿಸಿದ್ರೆ, ಸರಿಯಾದ ಮಾರ್ಕೆಟಿಗೆ ತಲುಪಿಸಿದ್ರೆ ಸರ್, ಅವ್ರ ಇನ್ಕಮ್ಮು 50 to 60% ಜಾಸ್ತಿ ಆಗುತ್ತೆ. 15 to 20% ಇಂದ 50 to 60%. ಅದು 15 to 20 rupees ಅಲ್ಲಿ ಅವರು ಕೊಟ್ಟಿದ್ದು 50 to 60% ಆಫ್ ದಟ್ ಇನ್ಕಮ್ ಆಕ್ಚುಲಿ ಇನ್ಕ್ರೀಸ್ ಆಗುತ್ತೆ. ಇದೇ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಅಂಡ್ ನಮ್ಮೆಲ್ಲ ರೈತರು ಇದನ್ನ ಮನ್ವರಿಸ್ಕೊಳ್ಬೇಕು. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಅವರು 3-4 ತಿಂಗಳು ಹಾಕಿದ್ದ ಶ್ರಮದಲ್ಲಿ ಬಂದಿದ್ದಕ್ಕೆ ಇನ್ನ 1 ವಾರದಲ್ಲಿ ಹಾಕೋ ಶ್ರಮದಿಂದ ಅವರು ಇನ್ನ ಹೆಚ್ಚು ಲಾಭನ ಅವರು ಆಕ್ಚುಲಿ ಕಂಡಿಡ್ಕೋಬಹುದು. ಇದೇ ಸರ್ ಮೇಜರ್ ಟ್ರಾನ್ಸಿಷನ್ ರಿಕ್ವೈರ್ಡ್ ಅಂಡ್ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಸ್ಪೆಷಲಿ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಹೇಳ್ಬಿಟ್ಟು ಕಲೆಕ್ಟಿವಿಸಮ್ ಒಂದು ಮೂಮೆಂಟ್, FPOs ಒಂದು ಮೂಮೆಂಟ್ ಆಕ್ಚುಲಿ ಬರ್ತಾ ಇದೆ. ಸೊ ಇದೆಲ್ಲ ಇನಿಷಿಯೇಟಿವ್ಸ್ ಇಂದ, ಇಂಟರ್ವೆನ್ಷನ್ಸ್ ಇಂದ ಆಕ್ಚುಲಿ ಈ ಟ್ರಾನ್ಸಿಷನ್ ಆಗ್ತಾ ಇದೆ. ಬಟ್ ಅಲ್ಲಿಗೆ ನಾವು ಪೂರ್ಣ ಮಟ್ಟದಲ್ಲಿ ನಾವು ಅದಕ್ಕೆ ರೀಚ್ ಆಗಿಲ್ಲ. ನಿಮ್ಮಂತ ತಜ್ಞರು ಏನು ಕನಸು ಕಾಣ್ತಾ ಇದ್ರು, ಆ ಮಟ್ಟಿಗೆ ಕನಸು ನನಸಾಗ್ತಾ ಇದೆ. ಅದಾಗಬೇಕು ಅಂದರೆ ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಎಲ್ಲ ಪಟ್ಟುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಬೇಕಾಗುತ್ತೆ. ಒಂದು ಕರೆ ಇದೆ ಮೇಡಮ್, ಬಿಡದಿಯಿಂದ ವಿರಾಜಪೇಟೆ ವೀರಭದ್ರನವರವರು. ಸರ್ ನಮಸ್ಕಾರ. ನಮಸ್ಕಾರ ವೀರಭದ್ರನವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ವಿರಾಜಪೇಟೆ ಬಿಡದಿಯಿಂದ ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ. ಕೇಳ್ತಾ ಇದ್ದೆ ಕೃಷಿ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಮತ್ತೆ ಒಂದು ವ್ಯವಸ್ಥೆ ಮಾಡಿದ್ದ. ಅಭಿನಂದನೆಗಳು ದೂರದರ್ಶನಕ್ಕೆ ಮತ್ತೆ ಸಿಬ್ಬಂದಿ ವರ್ಗಕ್ಕೆ. ಈ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಮೊದ್ಲು ಹಳೆ ಗಾದೆ ಅದು, ಅದನ್ನ ಮುಂದುವರ್ಸ್ಕೊಂಡು ನಾನು ಮುಂದುವರಿಸ್ತಾ ಇದ್ದೇನೆ. ಹಾಗಾಗಿ ಅದು ವಿಶ್ವಕ್ಕೆ ಇಂಜಿನ್ ಇದು, ನಮ್ ದೇಶಕ್ಕೆ ಅಂತ ಹೇಳಿದ್ರು ಮೇಡಮ್ ಅವರು. ವಿಶ್ವದಲ್ಲೇ ಇದೊಂದು ಕೃಷಿ ಇಲ್ಲಾಂದ್ರೆ ಯಾರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದಿದೆ. ಹಾಗಾಗಿ ನಮ್ಗೇನಂದ್ರೆ ಈ ಅಗ್ರಿಕಲ್ಚರ್ ಮಾಡೋರಿಗೆ ಮೊದಲನೇದಾಗಿ ಈ ಹಳ್ಳಿಗಳಲ್ಲಿ ಕೆರೆಗಳು, ಕುಂಟೆಗಳು ಮತ್ತೆ ಇವನ್ನೆಲ್ಲ ಮುಚ್ಚಿಬಿಡ್ತಾ ಇದ್ದಾರೆ. ಗೋಮಾಳಗಳು ಇವೆಲ್ಲ ಮುಚ್ಚೋಗ್ತಾ ಇದ್ದಾವೆ. ಅದೆಲ್ಲ ಮತ್ತೆ ಓಪನ್ ಆದ್ರೆ ಈ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ನೀರಿನ ಮೂಲ ಮೊದಲನೇದಾಗಿ ಕೃಷಿ ಮಾಡೋದಕ್ಕೆ ನೀರಿನ ಮೂಲ ಅವಶ್ಯಕತೆ ಇದೆ. ಅದನ್ನ ಮೊದಲು ಸರ್ಕಾರದವ್ರು ಮಾಡ್ಬೇಕಾಗುತ್ತೆ. ಮತ್ತೆ ತಿಳುವಳಿಕೆ ಕೂಡ ಕೊಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತೀನಿ. ನೀರಿಲ್ಲ ಅಂದ್ರೆ ಏನು ಬೆಳೆಯಕ್ಕಾಗಲ್ಲ. ಹೌದು, ನೀರು ಅಷ್ಟು ಮುಖ್ಯನಾ? ನೀರು ಅಷ್ಟು ಮುಖ್ಯ. ಹೌದು, ಈ ನೀರಿಲ್ಲ ಅಂದ್ರೆ ಅವ್ರು ಹೇಳ್ದಾಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಈಗ ಕೆರೆ ಕಟ್ಟೆಗಳಲ್ಲಿ ನೀರು ಇರಬೇಕು ಇಲ್ಲ, ಆ ರೀತಿ ಅವರು ಹೇಳಿದ ರೀತಿ ಎಲ್ಲ ಅದಕ್ಕಿಂತ ಟೆಕ್ನಾಲಜಿ ಆಕ್ಚುಲಿ ಈಗ ಮುಂದುವರೆದಿದೆ. ಡ್ರಿಪ್ ಇರಿಗೇಷನ್ ಆಗಿರಬಹುದು, ಸ್ಪ್ರಿಂಕ್ಲರ್ ಮೈಕ್ರೋ ಇರಿಗೇಷನ್ ಟೆಕ್ನಾಲಜೀಸ್ ಎಲ್ಲ ಆಕ್ಚುಲಿ ಮುಂದುವರೆದಿದೆ. ಸೊ ಈ ಟೆಕ್ನಾಲಜೀಸ್, ನೀರಿಲ್ಲ ಅಂತ ನಾವು ರೈತರಿಗೆ ನೀವು ಬೆಳೆನೇ ಬೆಳೆಯಕ್ ಆಗಲ್ಲ ಅಂತ, ಕಮ್ಮಿ ನೀರಿದೆ ಅಂತ ನೀವು ಬೆಳೆನೇ ಬೆಳಿಲಿಕ್ಕೆ ಆಗಲ್ಲ, ನೀವು ಬೆಳಿಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದ್ರದ್ದು ಪೂರ್ವಕವಾಗಿ ಏನು ಟೆಕ್ನಾಲಜೀಸ್ ನಾವು ರೈತರಿಗೆ ಕೊಡಬಹುದು, ಯಾವ್ದೆಲ್ಲ ರೀತಿಯಲ್ಲಿ, ಆ ರೀತಿ ಎಲ್ಲ ಟೆಕ್ನಾಲಜಿಕಲಿ ತುಂಬಾ ಮುಂದುವರೆದಿದೆ. ಈಗ ಕಡಿಮೆ ನೀರನ್ನ ಬಳಸಿಕೊಂಡು ಹೌದು
ನೀವು ಬೆಳೆಯನ್ನ ಬೆಳಿಬಹುದು, ಲಾಭದಾಯಕ ಬೆಳೆಯನ್ನು ಬೆಳೆಯಬಹುದು. ಹೌದು ಹೌದು. ಈಗ ನೋಡ್ತಿರ್ಬೋದು ತುಂಬಾ ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಕೋಲಾರ ಅಲ್ಲಿರೋ ರೈತರು ಆಕ್ಚುಲಿ ನೀವು ಕೋಲಾರಲ್ಲಿ ನೀರು ಆಕ್ಚುಲಿ ತುಂಬಾ ಕಡಿಮೆ ಇದೆ, ಅವರು ಬೋರ್ವೆಲ್ ತುಂಬಾ ಡೀಪ್ ಆಗಿ ಮಾಡ್ತಾರೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಕೂಡ ತುಂಬಾ ಲಾಭದಾಯಕ ಕೃಷಿಗಳನ್ನ ಮಾಡ್ತಾ ಇದ್ದಾರೆ. ಈ ಪಾಲಿ ಹೌಸ್, ಗ್ರೀನ್ ಹೌಸ್ ಅನ್ನ ಆ ರೀತಿ ಎಲ್ಲ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಂಡು ತುಂಬಾ ಲಾಭದಾಯಕವಾಗಿ ಅವರು ಆಕ್ಚುಲಿ ಕೃಷಿನ ಮಾಡ್ತಾ ಇದ್ದಾರೆ. ಸೊ ನಾವೇನಂದ್ರೆ ಈ ಟೆಕ್ನಾಲಜಿಗಳತ್ತ ಕಡೆ ಮುಖ ಮಾಡ್ಬೇಕಾಗತ್ತೆ. ಈಗ ಮುಖ ಮಾಡೋದು ನನಗೆ ಗೊತ್ತಿಲ್ಲ, ಒಬ್ಬ ರೈತ ನಾನು. ಹೌದು, ಯಾರು ರೈತರ ಹತ್ರನೇ ಹೋಗುವಂಥದ್ದು ಅನಿವಾರ್ಯನೋ ಅಥವಾ ರೈತನೇ ಮಾಹಿತಿ ಕೇಂದ್ರ ಹುಡುಕೊಂಡು ಹೋಗುವಂಥದ್ದು ಅನಿವಾರ್ಯ. ಕೇಳ್ತೀನಿ ಮೇಡಮ್, ಒಂದು ಕರೆ ಇದೆ, ತಗೊಂಡ್ಬಿಡ್ತೀನಿ. ಹಲೋ ಹಲೋ ಸರ್. ಹಾ ನಮಸ್ಕಾರ. ವಿಜಯ್ ಕುಮಾರ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಹಾ ಮಾತಾಡಿ, ನಿಮ್ಮ ಮನೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡು ಮಾತಾಡಿಪ್ಪ. ಎಸ್, ಹಾ ಮಾತಾಡಿ ಕೇಳಿಸ್ತಾ ಇದೆ. ಮೇಡಮ್ ನಿಮ್ಗೆ ಪ್ರಶ್ನೆ? ಎಸ್ ಕೇಳಿಪ್ಪ. ಏನಿಲ್ಲ ಮೇಡಮ್, ಇತ್ತೀಚೆಗೆ ಜನಗಳೆಲ್ಲ ಸುಮಾರಾಗಿ ರಾಗಿ, ಜೋಳ, ಹತ್ತಿ ಅವಾಗ ಸುಮಾರು ಬೆಳೀತಾ ಇತ್ತು. ಈಗ ನೋಡಿದ್ರೆ ಎಲ್ಲರೂ ಸೇರಿ ಬರೀ ಅಡಿಕೆ ಮರಗಳನ್ನೇ ಹಾಕಿ ಇಡೀ ನಮ್ಮ ತಾಲೂಕಲ್ಲಾಗಿ ಹೊರಕರಿ, ಚಿತ್ರದುರ್ಗ, ಸುತ್ತಮುತ್ತ ಚನ್ನಗಿರಿ ಆ ಕಡೆ ಒಂಥರ ಆರೇ ಮಾಲನ ಅದು. ಈ ಯಾಕೆ ಈ ಜನ ನಮ್ಮ ಇತ್ತೀಚೆಗೆ ಆಹಾರ ಧಾನ್ಯಗಳನ್ನು ಬಿಟ್ಟು ಈ ತರ ಒಂದು ಮಾಡಿರೋದ್ರಿಂದ ಅಡಿಕೆ ರೇಟು 50,000 ಎಕರ ಏರ್ತಾನೆ ಇದೆ, ಜನಕ್ಕೆ ಒಂಥರ ಖುಷಿ ಇದೆ. ಈಗ ಒಂದು ಅಡಿಕೆ ಬೆಳೆ ತೆಗೆದು ಅದನ್ನ ಒಂದು ಸೆಳೆದ್ರೆ ಒಂದು 10 ವರ್ಷ ಬೇಕು. ಅವ್ರು ಇನ್ವೆಸ್ಟ್ ಮಾಡಿ ನನ್ನ ಪ್ರಕಾರ ಸುಮಾರು ಜನ ಹೋಗಿದ್ದಾರೆ. ಹೊಳಸ್ಕೆರೆ, ಸರೌಂಡಿಂಗು, ಆ ಕಡೆ ಆಡ್ನೂರ್ ಇರ್ಬೋದು, ಪಾಣಿಕಟ್ಟೆ ಇರ್ಬೋದು, ಚಿಕ್ಕಜಾಪುರ ಇರ್ಬೋದು, ಅಲ್ಲೆಲ್ಲ ತುಂಬಾ ಅಡಿಕೆ ಮರಗಳನ್ನ ಹಾಕಿದ್ರು. ಇತ್ತೀಚೆಗೆ ನಾನ್ ನೋಡಿದಂಗೆ ಮಳೆನೂ ಸಹ ತುಂಬಾ ಕಡಿಮೆ ಆಗುದು. ಸುಮಾರು ಅಕ್ಕಪಕ್ಕ ಒಂದೊಂದು ಹೊಲಗಳಲ್ಲಿ ಆ ಸೈಡ್ ಬೋರು, ಈ ಸೈಡ್ ಬೋರು ಎಲ್ಲ. ಈಗ ವಿಜಯ್ ಕುಮಾರ್ ಅವರೇ, ಈಗ ಇದಿಷ್ಟು ಪರಿಸ್ಥಿತಿ ಎಲ್ರಿಗೂ ಗೊತ್ತು, ಆದ್ರೆ ನಿಮ್ಮ ಪ್ರಶ್ನೆ ಏನು? ಓಕೆ, ಅಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅಥವಾ ನಾವು ಬೆಳೀತಕ್ಕಂಥ ಬೆಳೆಯಲ್ಲಿ ಮಾತಾಡಾಗಿದೆ. ವಾಣಿಜ್ಯ ಬೆಳೆಗಳ ಕಡೆ ಹೋಗ್ತಾ ಇದ್ದೇವೆ ನಾವು. ವಾಣಿಜ್ಯ ಬೆಳೆಗಳು ಬಹುಶಃ ಅದು ಲಾಭದಾಯಕ ಬೆಳೆ ಅನ್ನೋ ಕಾರಣಕ್ಕೆ ಹೋಗ್ತಾ ಇದೀವಿ, ತೋಟಗಾರಿಕೆ ಬೆಳೆಗಳ ಕಡೆ ಹೋಗ್ತಾ ಇದೀವಿ. ಇದು ಸರಿನಾ ಅಂತ ಅವರು? ಹೌದು, ಈ ಬೆಳವಣಿಗೆ ಅಂತೂ ಖಂಡಿತ ಇದೆ. ಈ ತೋಟಗಾರಿಕಾ ಬೆಳೆಗಳ ಕಡೆ ಅಥವಾ ಈಗ ವಾಣಿಜ್ಯ ಬೆಳೆಗಳ ಕಡೆ ಆಕ್ಚುಲಿ ಜನರು ತುಂಬಾ ಒಲವನ್ನ ತೋರಿಸ್ತಾ ಇದ್ದಾರೆ. ಬಟ್ ಅದಕ್ಕೆ ವಾಣಿಜ್ಯ ದೃಷ್ಟಿ ಒಂದಾದ್ರೆ, ಲಾಭದಾಯಕ ಆಗುತ್ತೆ ಈ ಬೆಳೆಗಳು ಅನ್ನೋದು ದೃಷ್ಟಿ ಒಂದಾದ್ರೆ, ಒಂದು ಸಪ್ಲೈ ಸೈಡ್ ಪ್ರಾಬ್ಲಮ್ಮು ಇದೆ. ಏನಂದ್ರೆ ಈ ತೋಟನ ನಾವು ಮಾಡಿ ಬಿಟ್ಬಿಟ್ರೆ ನಾವು ದಿನ ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ. ನಮ್ಮ ಏನಾಗ್ತಾ ಇದೆ, ಎಲ್ಲ ಈಗ ರೈತರು ಇದಾರಲ್ಲ, ಇದು ಭೂಮಿ ಇರೋ ರೈತರು, ಅವ್ರ ಮಕ್ಳು ಯಾರು ಹಳ್ಳಿಗಳಲ್ಲಿ ಉಳಿತಾ ಇಲ್ಲ. ಅವರೆಲ್ಲರೂ ಒಂದು ಜಾಬ್, ಬೇರೆ ರೀತಿ ಜಾಬ್, ಈವನ್ ಗಿಗ್ ಜಾಬ್ಸ್ ಅಂತ ಕರಿತೀವಲ್ಲ, ಈ ಡೆಲಿವರಿ ಜಾಬ್ಸ್ ಆಗಿರ್ಬೋದು, ಡ್ರೈವಿಂಗ್ ಜಾಬ್ಸ್ ಆಗಿರ್ಬೋದು, ಈ ರೀತಿ ಜಾಬ್ಸ್ ನ ಅವರು ಉದ್ಯೋಗಗಳನ್ನ ಆರಿಸ್ಕೊಂಡು ಸಿಟಿ ಕಡೆ ಬರ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಜನರು ಇಲ್ಲ ಈಗ. ಆಕ್ಚುಲಿ ಹಳ್ಳಿಗಳಲ್ಲಿ ನೀವು ನೋಡಿದ್ರೆ, ಅಂಡ್ ಅಲ್ಲಿ ಕೃಷಿ ಕಾರ್ಮಿಕರು ಕೂಡ ಸಿಗ್ತಾ ಇಲ್ಲ. ನೀವು ಇವಾಗ ಇದು ತುಂಬಾ ದೊಡ್ಡ ಸಮಸ್ಯೆಯಾಗಿ ಆಕ್ಚುಲಿ ಬದಲಾವಣೆ ಆಗ್ಬಿಟ್ಟಿದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ಬೇರೆ ಏನು ಆಪ್ಷನ್ ಉಳಿಯಲ್ಲ. ಈ ರೀತಿ ಅವರು ಮಾಮೂಲಿ ದವಸ ಧಾನ್ಯಗಳು ಆ ರೀತಿ ಎಲ್ಲ ಬೆಳೆ ಬೆಳಿಬೇಕು ಅಂದ್ರೆ ಡೈಲಿ ಮಾನಿಟರಿಂಗ್ ಅವಶ್ಯಕತೆ ಇರುತ್ತೆ, ಡೈಲಿ ಅವರು ಫೀಲ್ಡ್ಗೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರುತ್ತೆ. ಬಟ್ ಆದ್ರೆ ಈ ರೀತಿ ವಾಣಿಜ್ಯ ಬೆಳೆಗಳಲ್ಲಿ ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ಅವರು ಇದು ಇನ್ವೆಸ್ಟ್ ಮಾಡಿಬಿಟ್ರೆ ಅವರು ಸ್ವಲ್ಪ ವರ್ಷ ಅದನ್ನ ಅವರು ಎಸ್ಟಾಬ್ಲಿಷ್ ಆಗೋವರೆಗೂ ಇಷ್ಟು ಮಟ್ಟಿಗೆ ಶ್ರಮ ಬೇಕಾಗಿಲ್ಲ. ಅದು ಒಂದ್ಸಲಿ ಎಸ್ಟಾಬ್ಲಿಷ್ ಆಗ್ಬಿಟ್ರೆ ಅದು ಇದಾಗತ್ತೆ, ಕೈ ಹಿಡಿದ್ ಬಿಡುತ್ತೆ. ಆಮೇಲೆ ಯಾವಾಗ್ಲೂ ಒಂದ್ಸಲಿ ಹೋಗಿ ಅದ್ರನ್ನ ಹಾರ್ವೆಸ್ಟಿಂಗ್ ನೋಡ್ಕೊಂಡು ಅದನ್ನ ಮಾರ್ಕೆಟಿಗೆ ಹಾಕಿ ಬಂದ್ರೆ ಸಾಕು. ಇದು ಏನಾಗ್ತದೆ, ಅವ್ರಿಗೆ ಭೂಮಿನ ಮಾರ್ಲಿಕ್ಕೂ ಇಷ್ಟ ಇಲ್ಲ ಮಾಡೋರಿಗೆ. ಭೂಮಿನೂ ಕೂಡ ಉಳಿಸ್ಕೋಬೇಕು, ಬಟ್ ಅದನ್ನ ಪಾಲು ಕೂಡ ಅದ್ರ ಬೆಳೆದ ಏನು ಬಿಡಕ್ಕೂ ಇಷ್ಟ ಆಗ್ತಾ ಇಲ್ಲ. ಅದರಿಂದ ಅವರು ಈ ರೀತಿ ವಾಣಿಜ್ಯ ಬೆಳೆಗಳಾಗಿರ್ಬೋದು ಇಲ್ಲ ತೋಟಗಾರಿಕಾ ಬೆಳೆಗಳ ಕಡೆ ಅವರು ಆಕ್ಚುಲಿ ಮುಖ ಮಾಡ್ತಾ ಇದ್ದಾರೆ. ಎಸ್, ಇದರ ಅನಿವಾರ್ಯತೆನೂ ಕೂಡ ನಾವು ಗಮನಿಸಬೇಕಾಗುತ್ತೆ.
ಓಕೆ, ಇದು ನೋಡಿ, ಕೃಷಿ ಬಗೆಗಿನ ಪ್ರೀತಿ, ಗೌರವ, ಯಾಕೆಂದ್ರೆ ಅದು ಧರ್ಮ, ಹೌದು, ನೆಲ ಧರ್ಮ, ಅದು ಜೀವನ ಧರ್ಮ, ಅದನ್ನು ಪಾಲಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಅನಿವಾರ್ಯವಾಗಿ ಶಿಫ್ಟ್ ಆಗಲೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ಶಿಫ್ಟ್ ಆದರೂ ಕೂಡ ನೀವು ಇದನ್ನು ಹೀಗೆ ಮಾಡಿ ಅಂತ ಹೇಳ್ಕೊಡೋದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಥರದ ಟೂಲ್ಗಳಿದ್ದಾವೆ. ಸರ್ಕಾರದ ಮಟ್ಟದಲ್ಲಿ ಅಥವಾ ನಿಮ್ಮಂಥ ಸಂಶೋಧನಾ ಸಂಸ್ಥೆಗಳ ಮಟ್ಟದಲ್ಲಿ ಏನು ಮಾಡಬೇಕು ಇವರು? ಮೊದಲನೇದಾಗಿ ನಾವು ರೈತರಲ್ಲಿ ಒಂದು ಮನವರಿಕೆ ಮಾಡಬೇಕು, ಅದು ನೀವು ಕೃಷಿನ ಬಿಡಬೇಡಿ, ಅದು ಲಾಭದಾಯಕವಾಗಿ ಅದನ್ನ ಆಕ್ಚುಲಿ ಕಂಟಿನ್ಯೂ ಮಾಡಬಹುದು. ಇದನ್ನ ಮನವರಿಸಿದಾದ್ಮೇಲೆ ಅವರಿಗೆ ಗೈಡೆನ್ಸ್ ಕೊಡಬೇಕು. ಈಗ ಯಾವ ಬೆಳೆ ಅವರ ಸಾಯಿಲಿಗೆ ಆಕ್ಚುಲಿ ಮಣ್ಣಿಗೆ ಸೂಕ್ತ ಆಗುತ್ತೆ, ಹೌದು, ಯಾವ ಮಣ್ಣಿನ ಅವರ ಮಣ್ಣಿನ ಗುಣಕ್ಕೆ ಯಾವ ಬೆಳೆ ಸೂಕ್ತ ಆಗುತ್ತೆ, ಅದು ಈಗ ಅವ್ರದ್ದು ಅವರ ಹಳ್ಳಿಗಳಲ್ಲಿ ಇದರಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಅಟ್ಲೀಸ್ಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಇರುತ್ತೆ, KVK ಸೆಂಟರ್ಸ್ ಇರುತ್ತೆ, ಕೃಷಿ ವಿಜ್ಞಾನ ಕೇಂದ್ರ ಸೆಂಟರ್ಸ್ ಇರುತ್ತೆ, ಅಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇರ್ತಾರೆ, ಅವರೆಲ್ಲರೂ ಮಾಹಿತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆಮೇಲೆ ಇವನ್ ಸೈಂಟಿಸ್ಟ್ಗಳು ಕೂಡ ಈಗ ಆಕ್ಚುಲಿ ಸರ್ಕಾರ ತುಂಬಾ ತರಬೇತಿ ಮೇಲೆ ರೈತರಿಗೆ ಜಾಸ್ತಿ ತರಬೇತಿ ಕೊಡಬೇಕು, ತರಬೇತಿ ಮೇಲೆ ನಾವು ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನಂದ್ರೆ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ನಾವು ಕೃಷಿನ ಬದಲಾಯಿಸಬೇಕು. ಕೃಷಿನ ಜಸ್ಟ್ ಸಬ್ಸಿಸ್ಟೆನ್ಸ್ ಆಗಿ ಜೀವನಾಧಾರಿತವಾಗಿ ನೋಡೋ ಇದನ್ನ ಬಿಟ್ಟು ಕೃಷಿನ ಒಂದು ವಾಣಿಜ್ಯ ರೀತಿಯಲ್ಲಿ ಬಿಸ್ನೆಸ್ ಆಗಿ ನೋಡ್ಬೇಕು ಅನ್ನೋದು ಆಕ್ಚುಲಿ ತುಂಬಾ ಆ ಶಿಫ್ಟಿಗೆ ತುಂಬಾ ಫೋಕಸ್ ಇದೆ. ಆಕ್ಚುಲಿ ನೀವು ರೀಸೆಂಟ್ ಬಜೆಟ್ ಅಲ್ಲೂ ಕೂಡ ನೋಡ್ಬೋದು, ರೀಸೆಂಟ್ ಬಜೆಟ್ ಅಲ್ಲೂ ಕೂಡ ವಾಣಿಜ್ಯ ಬೆಳೆಗಳಿಗೆ ನಮ್ಮ ಕೇಂದ್ರ ಸರ್ಕಾರ ತುಂಬಾ ಉತ್ತೇಜನವನ್ನು ಆಕ್ಚುಲಿ ಕೊಟ್ಟಿದೆ. ಸೊ ಹೌದು, ಈ ರೀತಿ ತುಂಬಾ ಮಾಹಿತಿ ಸಿಗುವಂತ ಸ್ಥಳಗಳಿದೆ, ಆ ಕಡೆ ನೋಡ್ಬೇಕು, ಹೋಗಿ ಮಾತಾಡಿಸ್ಬೇಕು, ಕೇಳಬೇಕು. ಎಸ್, ಮತ್ತೊಂದು ಕರೆ ಇದೆ ಮೈಸೂರಿಂದ. ಉಷಾ ಅವರು, ಮೇಡಮ್ ನಮಸ್ಕಾರ. ಹಲೋ ಉಷಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ, ಎಲ್ರಿಗೂ ತುಂಬಾ ಅನುಕೂಲ ಆಗ್ತಿದೆ ಮೇಡಮ್ ನೀವು ಹೇಳೋದು. ಥ್ಯಾಂಕ್ ಯು ಮೇಡಮ್. ಯಾರಾದ್ರೂ ಈಗ ಹೊಲ ಗದ್ದೆ ಈ ತರ ಪರ್ಚೇಸ್ ಮಾಡ್ಬೇಕು ಅನ್ನೋದು ಯಾವ್ಯಾವ ವಿಷಯ ಗಮನ ಇಟ್ಕೋಬೇಕು ಅಂತ, ಅಲ್ಲಿ ನೀರಾವರಿ ನೋಡ್ಬೇಕಾ ಅಥವಾ ಜಾಗ ಮಣ್ಣು ಈ ತರ ಯಾವ ವಿಷಯ ಗಮನದಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ಅವರು ಕೃಷಿ ದರ್ಶನ್ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಕೊಡ್ತಿದ್ದಾರೆ. ನಮಗೂ ಸಂತೋಷ ಆಗ್ತಿದೆ ಮೇಡಮ್. ಈಗ ನೀವು ಕೃಷಿ ಮೇಡಮ್ ಒಂದ್ ನಿಮಿಷ, ಕೃಷಿ ಜಮೀನನ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಅದನ್ನ ಬಗ್ಗೆ ತಿಳುವಳಿಕೆ ಕೇಳ್ತಾ ಇದ್ದೀನಿ ಮೇಡಮ್. ಮೇಡಮ್ ಇನ್ನೊಂದು, ರೈತರು ಬೆಳೆ ನಾಶ ಆದಾಗ ತುಂಬಾ ಡಿಪ್ರೆಷನ್ ಹೋಗ್ತಾರೆ, ಇದ್ರ ಬಗ್ಗೆ ಅವ್ರಿಗೂ ಒಂದು ತಿಳುವಳಿಕೆ ತಿಳಿದ್ರೆ ಒಳ್ಳೆಯದು. ಓಕೆ ಓಕೆ, ಥ್ಯಾಂಕ್ ಯು. ಬಹಳ ಒಳ್ಳೆ ಪ್ರಶ್ನೆಗಳು. ಈಗ ಅದೇ ಇದೊಂದು ಉದಾಹರಣೆ, ಎಲ್ಲರೂ ಕೃಷಿಯತ್ತ ಮುಖ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಈ ಪ್ರಶ್ನೆ ಆಕ್ಚುಲಿ ಒಂದು ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಭೂಮಿ ಇಲ್ಲದೆ ಇರೋ ಜನರು ಕೂಡ ಈಗ ನಾವು ಕೃಷಿ ಭೂಮಿನ ಪರ್ಚೇಸ್ ಮಾಡೋಣ, ಅದು ಏನಾದ್ರೂ ಒಂದು ಕೃಷಿಯಲ್ಲಿ ನಾವು ಮಾಡೋಣ ಅಂತ ಇಂಟ್ರೆಸ್ಟ್ ಆಕ್ಚುಲಿ ಬೆಳೀತಾ ಇದೆ. ಸೊ ಹೌದು, ನೀರು ತುಂಬಾ ಇಂಪಾರ್ಟೆಂಟು. ನಾವು ಹಿಂದಿನ ಕ್ವೆಶನ್ ಅಲ್ಲಿ ಕೂಡ ಅದನ್ನ ಇದು ಮಾಡಿದ್ವಿ. ಮತ್ತೆ ಒಂದು ಪ್ರಿಪ್ರೇಷನ್ ಇರಬೇಕು. ನಾವು ಏನ್ ಬೆಳೆಗಳನ್ನ ನಮ್ಗೆ ಬೆಳಿಲಿಕ್ಕೆ ಸಾಧ್ಯ, ಅದು ಬೆಳಿಲಿಕ್ಕೆ ನಮ್ಗೆ ಆ ಮಣ್ಣು ಸಹಾಯ ಮಾಡುತ್ತಾ, ಆಮೇಲೆ ಅಲ್ಲಿ ಏನು ಮಾರ್ಕೆಟ್ ಇದೆ. ಯಾಕೆಂದ್ರೆ ಈಗ ಏನಾಗ್ತಿದೆ, ಈಗ ಸುಮಾರು IT ಪ್ರೊಫೆಷನಲ್ಸ್ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇದರ ಆಲ್ಟರ್ನೇಟಿವ್ ಇನ್ಕಮ್ ಆಗಿ ಇರ್ಬೋದು, ಇಲ್ಲ ಅವ್ರ IT ಪ್ರೊಫೆಷನ್ಸ್ ನ ಬಿಟ್ಟು ಆಕ್ಚುಲಿ ಅವರು ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಹೌದು, ಕೋವಿಡ್ ಇಂದ ಕಲ್ತಂತ ಪಾಠದ ಮೂಲಕ ಇದೆಲ್ಲ ನಡೀತಾ ಇದೆ. ಬಟ್ ಅವರು ಇದೆಲ್ಲ ನೋಡ್ಕೊಬೇಕು. ಅಕಸ್ಮಾತ್ ಆಗಿ ಅವರು ಜಾಬ್ ಬಿಟ್ಟು ಕೃಷಿ ಮಾಡ್ತೀನಿ ಅಂತ ಹೋದ್ರೆ ಅದು ಸರಿಯಾದ ಡಿಸಿಷನ್ ಅಂತ ಅನ್ಸಲ್ಲ. ಮುಂಚೆನೆ ಸ್ವಲ್ಪ ಪ್ರಿಪರೇಟರಿ ಸ್ಟೇಜಸ್ ಅಲ್ಲಿ ಅವರು ಕೆಲಸಗಳನ್ನ ನೋಡಿರ್ಬೇಕು. ಇದು ನೀರಿದೆಯಾ ಆ ಕೃಷಿ ಭೂಮಿಯಲ್ಲಿ, ಆ ಮಣ್ಣಿನ ಫಲವತ್ತತೆ ಏನಿದೆ, ಏನು ಬೆಳೆಗಳನ್ನ ಅಲ್ಲಿ ಬೆಳಿಲಿಕ್ಕೆ ಇದಾಗತ್ತೆ, ಸಾಧ್ಯ ಆಗತ್ತೆ ಅನ್ನೋದು ಒಂದು ಪಾರ್ಟ್ ಆದ್ರೆ, ಇನ್ನೊಂದು ಪಾರ್ಟ್ ಅಲ್ಲಿ ಮಾರ್ಕೆಟ್ ಹೇಗಿದೆ, ಮಾರ್ಕೆಟ್ಗೆ ಬೇಕಾದಂತ ಬೆಳೆಗಳನ್ನ ನಾವು ಬೆಳಿಲಿಕ್ಕೆ ಸಾಧ್ಯ ಆಗತ್ತಾ, ಅದಕ್ಕೆ ಎಲ್ಲ ಅದರ ಪೂರಕವಾಗಿ ನಾವು ನಮ್ಗೆ ಈಗ ಲೇಬರ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಕೃಷಿ ಕಾರ್ಮಿಕರ ಬಗ್ಗೆ, ಅವರು ನಮಗೆ ಆಕ್ಚುಲಿ ಸಿಗ್ತಾರಾ. ಸೊ ಇದೆಲ್ಲದನ್ನ ನೋಡ್ಕೊಂಡು ಇದಕ್ಕೆ
ಇದಾಗುವಂತ ಪೂರಕವಾಗಿರುವಂತ ಒಂದು ಡಿಸಿಷನ್ ನ ತಗೊಳ್ಳಿ ಅಂತ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ. ಯಾಕೆಂದ್ರೆ ಸುಮ್ಮನೆ ಮತ್ತೆ ಅಷ್ಟು ಇನ್ವೆಸ್ಟ್ ಮಾಡಿ ತಗೊಂಡ್ಬಿಟ್ಟು ಅದಾದ್ಮೇಲೆ ಅವರು ರಿಗ್ರೆಟ್ ಮಾಡಬಾರ್ದು. ಸೊ ಮೇಡಮ್, ಒಂದು ಮಾರುಕಟ್ಟೆಯ ಮಾಯಾಜಾಲ, ಹಾಗೆಯೇ ಮಣ್ಣಿನ ಗುಣ ಮತ್ತು ಅಲ್ಲಿನ ವಾತಾವರಣ. ಹೌದು, ಮಣ್ಣಿದ್ರ ಅಷ್ಟಕ್ಕೆ ಬರೋದಿಲ್ಲ, ವಾತಾವರಣ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆ. ಹೌದು ಹೌದು. ಆಮೇಲೆ ಇರುವಂಥ ಎಲ್ಲ ಸವಾಲುಗಳನ್ನು ಮೀರಿ ನಿಲ್ಲುವಂಥ ಒಂದು ಮನಸ್ಥಿತಿ ಕೂಡ ಮುಖ್ಯ. ಹೌದು, ಅಂದರೆ ಅದು ತುಂಬಾ ನೀವು ಹೇಳಿದ್ರಲ್ಲ ಆಗಲೇ, ನಾನು ಕೆಲಸ ಬಿಡ್ತೀನಿ ಅಲ್ಲಿ ಹೋಗಿ ಏನೋ ಮಾಡ್ತೀನಿ ಅನ್ನೋದಲ್ಲ. ಕೆಲಸ ಬಿಟ್ಮೇಲೆ ಅಲ್ಲಿ ಏನೋ ಮಾಡುವಾಗ ನಿಮ್ಮ ಪೂರ್ವ ಸಿದ್ಧತೆ ಏನು, ಹೌದು, ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಎಸ್, ಇದಕ್ಕೆ ಒಂದಷ್ಟು ಎಜುಕೇಷನ್ ಭಾಳ ಮುಖ್ಯ. ಈ ಎಜುಕೇಷನ್ ಎಲ್ಲಿ ಸಿಗುತ್ತೆ ಸರ್? ಈಗ ನಾವು ಕೃಷಿ ರಿಲೇಟೆಡ್ ಎಜುಕೇಷನ್ ಅಂತ ಅಂದಿದ ತಕ್ಷಣ ಮೋಸ್ಟ್ಲಿ ನಾವು BSc ಅಗ್ರಿ, MSc ಅಗ್ರಿ ಇದಷ್ಟೇ ಕೇಳಿರ್ತೀವಿ. ಬಟ್ ಇದನ್ನ ಬಿಟ್ಟು ಹಲವಾರು ಕೋರ್ಸಸ್ಗಳು ಆ್ಯಕ್ಚುಲಿ ಇದೆ, ಹಲವಾರು ಕೋರ್ಸಸ್ಗಳು ಆ್ಯಕ್ಚುಲಿ ಜಾಸ್ತಿ ಇದೆ. ಸೊ ಈಗ ನಮ್ಮದು ಫುಡ್ ಸೆಕ್ಟರ್ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಡಿಫ್ರೆಂಟ್ ಡ್ರೈವರ್ಸ್ ಇದೆ. ಎಲ್ಲರದು ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಲೈಫ್ ಸ್ಟೈಲ್ ಆ್ಯಕ್ಚುಲಿ ಚೇಂಜ್ ಆಗ್ತಾ ಇದೆ. ತುಂಬ ಮಹಿಳೆಯರು ಉದ್ಯೋಗಕ್ಕೆ ಹೊರಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರಾಸೆಸ್ಡ್ ಫುಡ್ಡಿಗೆ ಆಕ್ಚುಲಿ ತುಂಬಾ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಕರೆಂಟ್ಲಿ $300 ಬಿಲಿಯನ್ ವರ್ತ್ ಅಷ್ಟು ಪ್ರಾಸೆಸಿಂಗ್ ಇಂಡಸ್ಟ್ರಿ ಇದೆ ಇಂಡಿಯಾದಲ್ಲಿ. ಅದು ಇನ್ನು ನೆಕ್ಸ್ಟ್ 5 years ಅಲ್ಲಿ $700 ಬಿಲಿಯನ್ ಅಷ್ಟು ರೀಚ್ ಆಗುತ್ತೆ. ಅಂದ್ರೆ ಅದು ಡಬಲ್ ಆಗುತ್ತೆ ಅಂತ ಸರ್ವೆಗಳು ಆಕ್ಚುಲಿ ಸಮೀಕ್ಷೆಗಳು ತೋರಿಸ್ತಾ ಇದಾವೆ. ಇದು ಏನನ್ನ ಸಿಗ್ನಿಫೈ ಮಾಡುತ್ತೆ ಅಂದ್ರೆ ಡಿಮಾಂಡ್ ಇದೆ, ಅದನ್ನ ಪೂರೈಸುವಂತ ಕೋರ್ಸ್ಗಳನ್ನ ನಾವು ಮಾಡಬೇಕು. ಅದೇ ಒಂದು ಹೇಳ್ತಾರಲ್ಲ, ನಾವು ಕರೆಕ್ಟ್ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು, ಹಾಗೆ ನಾವು ಸರಿಯಾದ ಕೋರ್ಸ್ಗಳನ್ನ ಚೂಸ್ ಮಾಡಬೇಕು. ಅಗ್ರಿಕಲ್ಚರ್ ರಿಲೇಟೆಡ್ BSc ಅಗ್ರಿ, MSc ಅಗ್ರಿ ಅಷ್ಟೇ ಅಲ್ಲ, ಈಗ ಅಗ್ರಿ ಬಿಸ್ನೆಸ್, ಲೈಕ್ ನಾನು ಮುಂಚೆ ಹೇಳಿದಾಗೆ BSc ಅಗ್ರಿ, MSc ಅಗ್ರಿ ಎಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಪ್ರೊಡಕ್ಷನ್ ಲಿಮಿಟೆಡ್ ಇದೆ. ಬರೀ ಉತ್ಪಾದನೆ ಬಗ್ಗೆ ಜಾಸ್ತಿ ಅಲ್ಲಿ ಫೋಕಸ್ ಕೊಡ್ತಾರೆ. ಉತ್ಪಾದನೆ ಆದ ನಂತರ ಈ ಅಗ್ರಿ ಬಿಸ್ನೆಸ್ ಡೈಮೆನ್ಷನ್ ಸ್ವಲ್ಪ ಅಲ್ಲಿ ಕಮ್ಮಿ ಇದೆ. ಬಟ್ ನೀವು ಅದನ್ನ ಫೋಕಸ್ ಆಗಿ ಇಟ್ಕೊಂಡ್ರೆ ಗ್ರಾಜುಯೇಷನ್ ಟೈಮ್ ಇಂದನೇ ನೀವು ಅಗ್ರಿ ಬಿಸ್ನೆಸ್ ಕಡೆಗೆ ಮುಖ ಮಾಡಬಹುದು. ಸೊ ಈ ರೀತಿ ಕೋರ್ಸಸ್ಗಳು ತುಂಬಾ ಇದೆ. ಫುಡ್ ಟೆಕ್ನಾಲಜಿ ಕೋರ್ಸಸ್ ಇದೆ. ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಆಕ್ಚುಲಿ ಈ ಬೇಡಿಕೆಯನ್ನ ಅರ್ಥೈಸಿಕೊಂಡು 3 ಪ್ರೋಗ್ರಾಮ್ನ ನಾವು ಮಾಡಿದ್ದೀವಿ. ಪ್ಲಾಂಟೇಶನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಫುಡ್ ಪ್ರಾಸೆಸಿಂಗ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಅಗ್ರಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದು ತುಂಬಾ ಈಗ ಬೇಕಾಗಿರುವಂತ ಕೋರ್ಸ್ಗಳು. ಈ ರೀತಿ ಹಲವಾರು ಕೋರ್ಸಸ್ಗಳು ಆಕ್ಚುಲಿ ಎಲ್ಲ ಕಡೆ ಇದೆ. ಸೊ ಜನರು ಆ ಕಡೆ ಮುಖ ಮಾಡಬೇಕು. ಇದಕ್ಕೆ ಒಂದೇನಂದ್ರೆ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಈ ಪಾರ್ಟ್ ನಾವು ಇವತ್ತು ಟಚ್ ಮಾಡ್ತಾ ಇದ್ದೀವಿ. ಕೆಲಸ ಒಂದು ಕರೆ ಇದೆ. ಹಲೋ, ನಮಸ್ಕಾರ. ಚರಣ್, ನಮಸ್ಕಾರ. ಮಾತಾಡಿ ಅಣ್ಣ. ಏನ್ ಪ್ರಶ್ನೆ? ಚರಣ್ ಅಂತೆ. ಗೊತ್ತಾಯ್ತು. ಪ್ರಶ್ನೆ ಬಂದ್ಬಿಡಿ ಸರ್. ಏನಿಲ್ಲ, ಈಗ ನಮ್ಮಲ್ಲಿ ಎಲ್ಲ ಟೆಕ್ನಾಲಜಿ ಇದೆ, ಎಲ್ಲ ವ್ಯವಸ್ಥೆನೂ ಇದೆ. ಎಲ್ಲದಕ್ಕೂ ಆಪ್ ಇದೆ, ಗೌರ್ಮೆಂಟ್ ಆಪ್ಸ್ ಇದೆ ಎಲ್ಲ. ನಮಗೆ ರೈತರಿಗೆ ಬೆಳೆ ಬೆಳೆದಿರೋದು ಡೈರೆಕ್ಟ್ ಮಾರ್ಕೆಟಿಂಗ್ ಯಾವ್ದು ಇಲ್ಲ. ಅದು ಬಿಟ್ಟು ಆಮೇಲೆ ಮಾರ್ಕೆಟ್ ನಾವು ಬೆಳೆ ಬೆಳೆಸಿರೋದಕ್ಕೆ ಬೇರೆ ಫೆಸಿಲಿಟೀಸ್ ಯಾವ್ದು ಇಲ್ಲ. ಅಲ್ಲಿ ಪಂಚಾಯತಿ ಲೆವೆಲ್ ಅಲ್ಲಿ ಏನಾದ್ರು ಬೇರೆ ಇದ್ ಮಾಡ್ಬಿಟ್ಟು ಅಲ್ಲಿ ಕನೆಕ್ಟ್ ಮಾಡಿದ್ರೆ, ಯಾಕಂದ್ರೆ ತಾಲೂಕ್ ಲೆವೆಲ್ ತುಂಬಾ ದೂರ ಆಗತ್ತೆ. ಪಂಚಾಯತಿ ಲೆವೆಲ್ ಅಲ್ಲೇ ನಮ್ಗೆ ಕನೆಕ್ಟಿವಿಟಿ ಇದ್ರೆ, ಆಮೇಲೆ ಕೆಲವೊಂದು ನರೇಗಾ ಸ್ಕೀಮ್ಸ್ ಆಗಿರ್ಬೋದು, ಇದಕ್ಕೆಲ್ಲ ರೈತರಿಗೆ ಕನೆಕ್ಟ್ ಮಾಡಿದ್ರೆ ಸೊ ಇದೆಲ್ಲ ತುಂಬಾ ಅನುಕೂಲ ಆಗತ್ತೆ ಸರ್. ಆಮೇಲೆ ಎಕ್ವಿಪ್ಮೆಂಟ್ಸ್ ಸರ್, ಟ್ರಾಕ್ಟರ್ಸ್ ಎಲ್ಲರಿಗೂ ಇರಲ್ಲ. ಅಲ್ಲಿ ಪಂಚಾಯತಿಯಲ್ಲಿ ಒಂದು ಇದ್ ಮಾಡ್ಬಿಟ್ಟು ಪಂಚಾಯತಿಂದನೇ ರೈತರು ಬಂದು ಅಲ್ಲಿ ಬುಕ್ ಮಾಡ್ಕೊಳ್ಳೋತರ ಬುಕ್ ಮಾಡ್ಕೊಳ್ಳೋದು. ಅವರು ಇದೆಲ್ಲ ವ್ಯವಸ್ಥೆ ಮಾಡಿದ್ರೆ ಬಾಡಿಗೆಗಾದ್ರೂ ಕೊಡ್ಲಿ ಅಥವಾ ಇಷ್ಟು ಪೇಮೆಂಟ್ ಆದ್ರೂ ಮಾಡ್ಲಿ. ಬಾಡಿಗೆ. ಹೌದು. ಓಕೆ. ಇಲ್ಲ, ತುಂಬಾ ಚರಣ್, ನಮ್ಮ ಇವತ್ತಿನ ಚರ್ಚೆಗೆ ಪೂರಕವಾದಂತ ಮಾಹಿತಿ ಪ್ರಶ್ನೆ ಅದಕ್ಕಿಂತ. ಮೇಡಮ್.
ಹೌದು, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಅವ್ರು ಕೇಳಿದ್ರು ವೇರ್ ಹೌಸಸ್ ಇಲ್ಲ, ಇಲ್ಲ ಮತ್ತೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ. ಈಗ ಅವರು ಕೋಲಾರಿಂದ ಅಂತ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರು. ಪ್ರಾಬಬ್ಲಿ ಅವರು ತರಕಾರಿ ಹಣ್ಣುಗಳನ್ನ ಬೆಳೀತಿರ್ತಾರೆ. ಹೌದು, ಅವರಿಗೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ರೀತಿ ಇಲ್ಲ ಅಂತ, ಈ ರೀತಿ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ರು. ಹೌದು, ಇದಕ್ಕೆ ಉತ್ತೇಜನ ನೀಡಲಿಕ್ಕೆ ಅಂತಾನೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಆಕ್ಚುಲಿ ಫ್ಲೋಟ್ ಮಾಡಿದೆ. ಇದರಲ್ಲಿ ನೀವು ಯಾರೇ ಈಗ ಚರಣ್ ಅವರು ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ನ ಎಸ್ಟಾಬ್ಲಿಷ್ ಮಾಡಬಹುದು. ಅದಕ್ಕೆ ಅವರಿಗೆ ಸರ್ಟನ್ ಸಬ್ಸಿಡೀಸ್ ಸಿಗುತ್ತೆ, ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಕೆಲವು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ತೋರಿಸ್ತಾ ಇದೆ. ಎಸ್ ಮೇಡಮ್. ಸೊ ಇಂಟ್ರೆಸ್ಟ್ ಸಬ್ವೆನ್ಷನ್ ಆಕ್ಚುಲಿ ಸಿಗತ್ತೆ. ಸೊ ಈ ರೀತಿ ಸುಮಾರು ಯೋಜನೆಗಳು ಇದೆ. ಬಟ್ ಅದು ಜನರಿಗೆ ತಲುಪೋದ್ರಲ್ಲಿ ಎಲ್ಲೋ ವಿಳಂಬ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ದಾರೆ ನಾವು ತಾಲೂಕ್ ಲೆವೆಲ್ ಹೌದು ಹೌದು, ನಮಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲೇ ಇದು ಸಿಗಬೇಕು. ಹೌದು ಸರ್, ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅತಿ ಪೂರ್ವಕವಾಗಿ ಯುವ ಶಕ್ತಿ ನಾವು ಮುಂದೆ ಬರಬೇಕು. ಯೋಜನೆಗಳಿಲ್ಲ ಅಂತಲ್ಲ, ಯೋಜನೆಗಳಿದೆ. ಬಟ್ ನಮ್ಮ ಯುವಕರು ಮುಂದೆ ಬಂದು ಆ ಯೋಜನೆಗಳನ್ನ ಯೂಸ್ ಮಾಡಿಕೊಂಡು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಂಡು ಆ ಪೋರ್ಟಲ್ಸ್ ಅಲ್ಲಿ ಅಪ್ಲೈ ಮಾಡಿ, ಅವ್ರ ಆಪ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ರು. ಸೊ ಆ ರೀತಿ ಆಪ್ಗಳು ತುಂಬಾ ಇದೆ. ಈಗ ನಮ್ಮ MSME ಅಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಆಕ್ಚುಲಿ ಒಂದು ತುಂಬಾ ಸರಳವಾದ ರೀತಿಯಲ್ಲಿ ನಾವು ಒಂದು ಇದು ಮಾಡಿದೀವಿ. ಸೊ ಆ ರೀತಿ ಇದರಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಂಡು, ಈಗ ಚರಣ್ ಅವರೇ ಒಂದು ಕೋಲ್ಡ್ ಸ್ಟೋರೇಜ್ ನ ಎಸ್ಟಾಬ್ಲಿಷ್ ಮಾಡಬಹುದು AAF ಅಲ್ಲಿ ಸಬ್ಸಿಡಿ ಇದನ್ನ ತಗೊಂಡು. ಸೊ ಈ ರೀತಿ ಇದೆ. ಮತ್ತೆ ಇನ್ನೊಂದು ಹೇಳಿದ್ರು ಟ್ರ್ಯಾಕ್ಟರ್ಸ್, ಮಷಿನರೀಸ್ ಬಗ್ಗೆ, ಅದು ತುಂಬಾ ಇಂಪಾರ್ಟೆಂಟ್. ಹೌದು, ಎಲ್ಲಾ ಫಾರ್ಮರ್ಸ್ ಶಕ್ತಿ ಇರೋದಿಲ್ಲ ನಮ್ಮ ದೇಶದಲ್ಲಿ. 90% ಅಷ್ಟು ಜನ ಸ್ಮಾಲ್ ಅಂಡ್ 90% ಅಷ್ಟು ರೈತರು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಅಂದ್ರೆ ಅವ್ರಿಗೆ 2-3 ಎಕರೆ ಅಷ್ಟೇ ಇರುತ್ತೆ. ಸೊ ಅವರಿಗೆಲ್ಲ ಉಪಕರಣಗಳನ್ನ ತಗೊಳ್ಳೋಷ್ಟು ಶಕ್ತಿ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಾವು ಈ FPOs ಅನ್ನೋದು ಕಲೆಕ್ಟಿವಿಸಮ್ ನಾವು ತರಬೇಕಾಗತ್ತೆ. ಅವರು ಕಲೆಕ್ಟಿವ್ ಆಗಿ ಒಂದು FPOs ನ ಫಾರ್ಮ್ ಮಾಡಿಕೊಂಡು ಕಲೆಕ್ಟಿವ್ ಆಗಿ ಅವರ ಮಷಿನ್ ನ ತಗೊಳ್ಬಹುದು. ಈಗ FPOsಗೆ ಕೂಡ ತುಂಬಾ ಕೇಂದ್ರ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ನಬಾರ್ಡಿಂದನೂ ಕೂಡ ತುಂಬಾ ಸಬ್ಸಿಡಿ ಸಿಗ್ತಾ ಇದೆ ಆಪರೇಷನಲೈಸ್ ಮಾಡ್ಲಿಕ್ಕೆ. ಸೊ ಈ ರೀತಿ ಯೋಜನೆಗಳನ್ನ ಉಪಯೋಗಿಸ್ಕೊಂಡು ಆ ಕಲೆಕ್ಟಿವಿಸಮ್ ನ ತಂದು ನಾವು ಕೃಷಿನ ಹೇಗೆ ಲಾಭದಾಯಕವಾಗಿ ಮಾಡಬಹುದು ಅನ್ನೋದನ್ನ ನಾವು ಆ ಕಡೆ ನಾವು ಆಕ್ಚುಲಿ ಫೋಕಸ್ ಮಾಡಬೇಕಾಗತ್ತೆ. ವಿಜಯಪುರದಿಂದ ಒಂದು ಕರೆ ಇದೆ ಮೇಡಮ್, ಬಾಬುರಾವ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡ್ತಾ ಇದೆ, ಒಂದು ಸಂತೋಷದ ವಿಷಯ. ಈ ಹಿನ್ನೆಲೆಯಲ್ಲಿ ಯುವಜನತೆ ಸರ್ಕಾರ ಯೋಜನೆಗಳನ್ನ ಲಾಭ ಪಡೆದು ತಮ್ಮ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಅದರಿಂದ ಅವರ ಆರ್ಥಿಕತೆ ಒಳ್ಳೆಯದಾಗುತ್ತೆ ಮತ್ತು ದೇಶಕ್ಕೂ ಒಳ್ಳೆಯ ಆರ್ಥಿಕತೆಯನ್ನ ತಂದುಕೊಟ್ಟೆ. ಕರೆಕ್ಟ್ 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 ಕರೆಕ್ಟ್. ಒಳ್ಳೆ ಮೆಸೇಜ್ ಸರ್, ಥ್ಯಾಂಕ್ ಯು. ಏನಿ ಕ್ವಶನ್ಸ್ ಏನಾದ್ರು ಇದೆಯಾ ಸರ್? ಕ್ವಶನ್ಸ್ ಅಂದ್ರೆ ಸರ್ಕಾರದಿಂದ ರೈತರಿಗೆ ಹೆಚ್ಚಿನ ಒಂದು ತಿಳುವಳಿಕೆ ನೀಡುವಂತ ಕೆಲಸ ಪ್ರಯತ್ನ ಆಗಿದೆ. ಯೋಜನೆಗಳ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ರೈತರು ಇರುವಂತಹ ಸ್ಥಳಗಳಲ್ಲಿ ಅವುಗಳ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು. ಓಕೆ ಸರ್. ಮೇಡಮ್, ಯಾಕೆ ಪದೇ ಪದೇ ನಾವು ಯುವಕರ ಕಡೆ ನೋಡ್ತಿದ್ವಿ ಅಂತ ಅಂದರೆ, ನಾಳಿನ ದೇಶದ ಒಂದು ಸ್ಥಿತಿ ಯುವ ಜನರ ಮೇಲಿದೆ. ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ವೈಟ್ ಕಾಲರ್ ಜಾಬೇ ಬೇಕು, ಕೈ ಮಣ್ಣಾಗದಂಥ ಜಾಬೇ ಬೇಕು ಅಂದ್ಕೊಳ್ಳೋದ್ರ ಬದಲಾಗಿ ಭೂತಾಯಿಯನ್ನು ನಂಬಿ ಬದುಕದಂಥ ಶತಶತಮಾನಗಳ ಇತಿಹಾಸ ನಮ್ದಿದೆ. ಆ ರೀತಿ ಬದುಕು ಕೊಟ್ಟಂತ ಹಿರಿಯರ ಒಂದು ಪರಂಪರೆ ಇದೆ ನಮಗೆ. ಕರೆಕ್ಟ್ ಅಲ್ಲ ಮೇಡಮ್? ಇವತ್ತು ಅಪ್ಪ ಅಥವಾ ಅಜ್ಜ ನೀವು ಮಾಡ್ತಾ ಇರೋ ಕೃಷಿ ಪದ್ಧತಿ ಇದಲ್ಲ, ಇವತ್ತಿನ ಕಾಲಕ್ಕೆ ಹಿಂಗೆ ಮಾಡಿ ಅಂತ ಹೇಳಿ ತಾವೇ ಜೊತೆಲಿ ನಿಂತು ಮಾಡುವಂಥದ್ದಾದ್ರೆ ಸ್ವಾವಲಂಬಿ ರಾಷ್ಟ್ರ. ಕೃಷಿ ಮತ್ತು ಆಹಾರ ಉತ್ಪಾದನೆಯಲ್ಲಿ, ಯಾಕೆಂದ್ರೆ ಆಹಾರ ಭದ್ರತೆ ಕಾಯ್ದೆ ಮಾಡ್ಕೊಂಡಿದ್ದೀವಿ ನಾವು. ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡಬೇಕು ಅಂತ ಕಾಯ್ದೆ ಮಾಡ್ಕೊಂಡಿದ್ದೀವಿ. ಕೃಷಿಯನ್ನು ನಂಬಿದ್ದೀವಿ. ಈ ಕೃಷಿ ಮತ್ತು ಆಹಾರ ಕ್ಷೇತ್ರಕ್ಕೆ ಯುವಕರು ದಾಪುಗಾಲಿಟ್ರೆ ಬಹುಶಃ ನಾಳಿನ ಸದೃಢ ಭಾರತದ ಪರಿಕಲ್ಪನೆ ಸಾಕಾರ ಆಗುತ್ತೆ. ಎಸ್ ಮೇಡಮ್, ತಾವು ಹೇಳ್ತಾ ಇದ್ರಿ ಈ ರೀತಿ ಯುವ ಜನರು ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು, ಆಮೇಲೆ ಹೆಚ್ಚಾಗಿ ಈ ಖಾಸಗಿ ವಲಯದ ಎಂಟ್ರಿ ಇವತ್ತು ಕೃಷಿ ಕ್ಷೇತ್ರದ ಮೇಲೆ ಆಗ್ತಾ ಇದೆ. ಹೌದು ಹೌದು.
ಹಾಗೆಯೇ ಅಲ್ಲಿಂದನೂ ಕೂಡ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ಬೋದು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಹೌದು ಸರ್. ನಾನು ಆಗಲೇ ಹೇಳ್ದಾಗೆ ಉತ್ಪತ್ತಿ ಅನ್ನೋದು ಕೃಷಿಯಲ್ಲಿ ಅದು ಪ್ರೊಡಕ್ಷನ್ ಅನ್ನೋದು ಒಂದು ವಿಭಾಗ ಆದರೆ ಅದನ್ನು ಬಿಸ್ನೆಸ್ ಮಾಡೋದು ಇನ್ನೊಂದು ವಿಭಾಗ. ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜೀಸ್, ಪೋಸ್ಟ್ ಹಾರ್ವೆಸ್ಟಿಂದ ಇನ್ನೊಂದು ವಿಭಾಗ ಆಗುತ್ತೆ. ಸೊ ಈ ಪೋಸ್ಟ್ ಹಾರ್ವೆಸ್ಟ್ ವಿಭಾಗದಲ್ಲಿ ತುಂಬ ಖಾಸಗಿ ಕಂಪನಿಗಳು ಆಲ್ರೆಡಿ ಎಂಟರ್ ಆಗಿಬಿಟ್ಟಿದೆ. ಆ್ಯಂಡ್ ಇದರಿಂದನೇ ಆ್ಯಕ್ಚುಲಿ ನಮ್ಮ ಯೂತ್ಸಿಗೂ ಕೂಡ ತುಂಬ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ಹೇಗೆ ಆಪರ್ಚುನಿಟೀಸ್ ಇದ್ದಾವೆ ಅಂತ ಕೇಳ್ತೀನಿ ಮೇಡಮ್. ನಾವು ನೋಡಿದ್ವಿ ಸ್ಕ್ರೀನ್ ಮೇಲೆ ಯುವ ಜನರು ಟಾಕಾಗಿ ಓಡಾಡೋದನ್ನು ನೋಡ್ತೀವಿ. ಅದೇ ಜನ ಕೃಷಿ ವಲಯಕ್ಕೆ ಹೋಗ್ಬಿಟ್ಟು ಹೊಲಗದ್ದೆಗಳಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಸ್, ಖಾಸಗಿ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಅಲ್ಲಿ ಹೇಗೆ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡ್ಕೋಬೋದು, ಸೃಷ್ಟಿ ಆಗ್ತವೆ. ಹಾಗೆ ಈ ಉತ್ಪನ್ನ ಆದಮೇಲೆ ಅದನ್ನು ಮಾರುಕಟ್ಟೆಗೆ ಅಥವಾ ಗ್ರಾಹಕರಿಗೆ ತಲುಪಿಸೋವರೆಗೂ ಈ ತುಂಬ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ. ಈಗ ನಾನು ಹೇಳ್ದಾಗೆ BSc ಅಗ್ರಿ, MSc ಅಗ್ರಿ ಇದೆಲ್ಲ ಮಾಡಿರೋದ್ರಿಂದ ಈ ಮಾಡಿದ್ರೆ ಈ ಈಗ ಯುವಕರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಸಿಗುತ್ತೆ. ಬಟ್ ಈ ಖಾಸಗಿ ಕಂಪನಿಗಳಲ್ಲಿ ಅವ್ರಿಗೆ ಕೆಲಸ ಮಾಡಬೇಕಂದ್ರೆ ಮ್ಯಾನೇಜರಲ್ ಸ್ಕಿಲ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ಆಕ್ಚುಲಿ ನಮ್ಮ ಯುವ ಜನತೆ ಈ ಮ್ಯಾನೇಜರಲ್ ಸ್ಕಿಲ್ಸ್ ಅಲ್ಲೇನೆ ಸ್ವಲ್ಪ ಹಿಂದುಳಿದ್ಬಿಟ್ಟಿದ್ದಾರೆ. ಸೊ ಅದರಿಂದ ಅವ್ರು ಏನ್ ಮಾಡ್ಬೇಕಂದ್ರೆ ಆ ಬ್ರಿಡ್ಜ್ ಮಾಡ್ಬೇಕು ಆ ಗ್ಯಾಪ್ನ ಇರೋದನ್ನ. ಯಾಕೆಂದ್ರೆ ಈ ಯುವಕರೇನೆ ರೈತರು ಮತ್ತು ಮಾರ್ಕೆಟ್ ಮಧ್ಯೆ ಬ್ರಿಡ್ಜ್ ಆಗಿ ಕೆಲಸ ಮಾಡೋದೇ ಈ ಯುವಕರು ಮತ್ತೆ ಈ ಖಾಸಗಿ ಕಂಪನಿಗಳು. ಸೊ ಅದರಿಂದ ಈ ಟೆಕ್ನಿಕಲ್ ಸ್ಕಿಲ್ಸ್ ಮತ್ತು ಮ್ಯಾನೇಜರಲ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಅದರ ಪೂರಕವಾದ ಕೋರ್ಸ್ಗಳನ್ನ ಮಾಡ್ಕೋಬೇಕು. ಎಲ್ಲಿ ಅವರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಸಿಗುತ್ತೆ, ಟೆಕ್ನಿಕಲ್ ಸ್ಕಿಲ್ಸ್ ಆದಮೇಲೆ ಮ್ಯಾನೇಜರಲ್ ಸ್ಕಿಲ್ಸು, ನಾವು ಟೆಕ್ನೋ ಮ್ಯಾನೇಜರ್ಸ್ ಅಂತ ಕರಿತೀವಿ. ದೇ ಆರ್ ಇನ್ ಡಿಮಾಂಡ್. ಆ್ಯಕ್ಚುಲಿ ಇವತ್ತಿನ ಬೇಡಿಕೆ, ಇದು ಉದ್ಯೋಗ ಮಾರುಕಟ್ಟೆಯ ಬೇಡಿಕೆ ಇರೋದೇ ಟೆಕ್ನೋ ಮ್ಯಾನೇಜರ್ಸ್ಗೆ. ಯಾಕೆಂದರೆ ಒಬ್ಬ ನಾರ್ಮಲ್ MBA ಸ್ಟೂಡೆಂಟಿಗೆ ಅಗ್ರಿಕಲ್ಚರ್, ಭತ್ತ ಗಿಡದಲ್ಲಿ ಬೆಳೆಯುತ್ತೆ ಮರದಲ್ಲಿ ಬೆಳೆಯುತ್ತಾ ಅನ್ನೋ ಇದು ಇರಲ್ಲ, ಕಲ್ಪನೆ ಇರೋದಿಲ್ಲ. ಅವ್ರನ್ನ ತಗೊಂಡ್ ಬಂದು ನೀವು ಅಗ್ರಿಕಲ್ಚರ್ ಸಪ್ಲೈ ಚೈನ್ ಅಲ್ಲಿ ನೀವು ಇನ್ವಾಲ್ವ್ ಆಗಿ, ಅಗ್ರಿಕಲ್ಚರ್ ವ್ಯಾಲ್ಯೂ ಚೈನ್ ಅಲ್ಲಿ ಇನ್ವಾಲ್ವ್ ಆಗಿ ಅಂತ ಹೇಳಿದ್ರೆ ಅಷ್ಟು ಎಫಿಷಿಯನ್ಸಿ ಬರಲ್ಲ ಅವರಲ್ಲಿ. ಅದೇ ನಮ್ಮ ಅಗ್ರಿ ಗ್ರಾಜುಯೇಟ್ಸ್ ನಾವು ತಗೊಂಡ್ ಬಂದು ಅವರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ತುಂಬಾ ಟೆಕ್ನಿಕಲ್ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ. ಅವರು 4 ವರ್ಷ BSc ಅಗ್ರಿಯಲ್ಲಿ ಅಥವಾ ಬೇರೆ ತುಂಬಾ ಚೆನ್ನಾಗಿ ಟೆಕ್ನಿಕಲ್ ನಾಲೆಜ್ ಇರುತ್ತೆ. ಬಟ್ ಅವರು ಪೋಸ್ಟ್ ಗ್ರಾಜುಯೇಷನ್ಗೆ ಏನಾದರೂ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ನ ಮಾಡಿಕೊಂಡು ಈ ಮ್ಯಾನೇಜರಲ್ ಸ್ಕಿಲ್ಸ್ನ ತಗೊಂಡ್ರೆ ಅವರಿಗೆ ತುಂಬಾ ಬೇಡಿಕೆ ಇದೆ ಸರ್. ಟೆಕ್ನೋ ಮ್ಯಾನೇಜರ್ಸ್ಗೆ ಸ್ಪೆಷಲಿ ಫುಡ್ ಪ್ರಾಸೆಸಿಂಗ್ ಸೆಕ್ಟರಲ್ಲಿ ತುಂಬಾ ಬೇಡಿಕೆ ಇದೆ. ಸೊ ಇದ್ರ ಬಗ್ಗೆ ಆಕ್ಚುಲಿ ಜನರು ಅಥವಾ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಯೋಚಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯುವಶಕ್ತಿಯೇ ನಮ್ಮ ಭರವಸೆ. ಆ ಯುವಶಕ್ತಿ ಈ ಕಡೆ ಯೋಚನೆ ಮಾಡುವಂಥ ಅನಿವಾರ್ಯತೆ ಇದೆ. ಒಂದು ಕಾಲರ್ ಕಾಯ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಬಸಮ್ಮ ಅವರೇ, ಕೇಳಿದ್ರಿ ಪ್ರಶ್ನೆ? ಮೇಡಮ್, ನಾವು ಹೊಸದಾಗಿ ಕೃಷಿಗೆ ಬಂದಿದ್ದೀವಿ. 1 year ಆಯ್ತು. ಆದ್ರೆ ನಾವು ಏನ್ ಬೆಳಿಬೇಕು, ಏನ್ ಬೆಳಿಬಾರ್ದು, ಏನ್ ಮಾರ್ಕೆಟ್ ಆಗುತ್ತಂತ ನಾಲೆಜ್ ಗೊತ್ತಾಗಿಲ್ಲ ನಮ್ಗೆ. ಏನ್ ಓದಿದಿರಿ ತಾಯಿ? ನಾವು ಡಿಗ್ರಿ ಮುಗಿದಿದೆ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಎಸ್, ಅಲ್ಲ, ಕೃಷಿ ಬಗ್ಗೆ ಮಾರ್ಕೆಟ್ ಗೊತ್ತಿಲ್ಲ ನಮ್ಗ. ತಿಳಿತ್ರಿ. ಆದ್ರೆ ನಾವು ಮಾತಾಡ್ತಾ ಇದ್ವಲ್ರಿ, ಯುವಜನ ಕಲ್ತಿರೋ ಮಂದಿ ಬರಬೇಕು ಅಗ್ರಿಕಲ್ಚರ್ಗೆ, ಕೃಷಿಗೆ ಅಂತ ಮಾತಾಡ್ತಿದ್ವಲ್ಲ, ನೀವು ಸಿಕ್ಬಿಟ್ರೆ ನೋಡ್ರಿ ಮತ್ತೆ ನಮ್ಗೆ. ಇಲ್ಲ ಮೇಡಮ್, ನಮ್ಗ ಇಂಟ್ರೆಸ್ಟ್ ಆಗಿ ಅದಕ್ಕೆ ಅಂತ 1 year ಇಂದ ಫೀಲ್ಡ್ ಅಡಾಪ್ಟ್ ಆಗ್ಬಿಟ್ಟಿದೀವಿ. ಆದ್ರೆ ಪ್ರತಿಯೊಂದು ನಮ್ಗ ಕುಂಟೆ, ಟಿಲ್ಲರು, ಮಡಿಕೆ ಅಂದ್ರೆ ಗೊತ್ತಿಲ್ಲ. ಈಗ ಹೊಸದಾಗಿ ಕಲಿಯಕತ್ತೀವಿ. ಹಂಗಾಗಿ ನಾವು ಏನ್ ಬೆಳೆ ಹೋದ್ಸಲ ಒಂದು ಪಪ್ಪಾಯ ಹಾಕಿದ್ವಿ ಮೇಡಮ್. ನಮ್ಗೆ ಅಷ್ಟು ಗೊತ್ತಿದ್ದಿಲ್ಲ, ಲಾಸ್ ಆಯ್ತು ಒಂದ್ ಸ್ವಲ್ಪ. ಮಾರ್ಕೆಟ್ ಅದು ಹೆಂಗ್ ಮಾರ್ಕೆಟ್ ಮಾಡ್ಬೇಕು ಏನು ಗೊತ್ತಿದ್ದಿಲ್ಲ ನಮ್ಗ. ಹಂಗಾಗಿ ಈಗ ಮ್ಯಾಂಗೋ ಪ್ಲಾಂಟೇಶನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಮ್ಯಾಂಗೋ ಫುಲ್ ಇದೆ ಮಾರ್ಕೆಟ್ ಅಲ್ಲಿ, ಏನ್ ಆಗಂಗಿಲ್ಲ ಅಂತ ಜನ ಅಂತಿದಾರೆ. ಮಾರ್ಕೆಟ್ ಆಗಲ್ಲ ಅಂದ್ರೆ ಹಂಗಾಗಿ ಕರೆಕ್ಟ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಈಗ ಸರಿಯಾದ ಸಮಯಕ್ಕೆ ಸರಿಯಾದ ತಜ್ಞರಿಗೆ ನೀವು ಸಿಕ್ಕಿದ್ರಿ, ಕೇಳಿಸ್ಕೊಳ್ರಿ ಮೇಡಮ್, ಹೇಳಿ ಅವ್ರಿಗೆ. ಹೌದು, ಇದ್ರ ಬಗ್ಗೆ ನಾವು ಮುಂಚೆನೂ ಮಾತಾಡಿದ್ವಿ. ಜನರು ಈಗ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಅವರು ಕೃಷಿ ಮಾಡೋಣ ಅನ್ನೋದು ಉತ್ಸಾಹ ತೋರಿಸ್ತಾ ಇದ್ದಾರೆ. ಸೊ ಅದು ತುಂಬಾ ಆಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ಪಾಯಿಂಟ್. ಸೊ ಇವರು ರಾಯಚೂರಿಂದ ಅಂತ ಹೇಳಿದ್ರು, ಅಲ್ಲಿ ಸ್ವಲ್ಪ ನೀರು ಕಮ್ಮಿ.
ಸೊ ಅಲ್ಲಿ ಜಾಸ್ತಿ ಆಕ್ಚುಲಿ ಹಣ್ಣಿನ ಬೆಳೆಗಳಿಗೆ ಅವರು ಹಾಗೆ ಅವರು ರೈಟ್ಲಿ ಪಪ್ಪಾಯ ಬೆಳೆದ್ವಿ ಅಂತ ಹೇಳಿದ್ರು. ಪಪ್ಪಾಯ ಬೆಳೆದಿದ್ದು ಓಕೆ, ಪಪ್ಪಾಯನ ಹೇಗೆ ಯಾವ ಮಾರ್ಕೆಟ್ಟಿಗೆ ತಗೊಂಡೋದ್ರು, ಯಾವ ಮಾರ್ಕೆಟ್ನ ಅವರು ಹೇಗೆ ಇದು ಅಲ್ಲಿ ಪ್ರೀ ಪ್ರೊಸೆಸಿಂಗ್ ಆಕ್ಟಿವಿಟೀಸ್ ಏನಾದ್ರು ಮಾಡಿದ್ರ, ಏನಾದ್ರು ಪ್ಯಾಕೇಜಿಂಗ್ ಏನಾದ್ರು ಎಫರ್ಟ್ ಹಾಕಿದ್ರ ಅವರು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ, ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬೆಳೆದ ಆದ್ಮೇಲೆ ಅದನ್ನ ಯಾವ ವಿಧದಲ್ಲಿ ನಾವು ಯಾವ ಮಾರ್ಕೆಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನೋ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಈಗ ಹೇಳ್ತಾ ಇದ್ರು ಮ್ಯಾಂಗೋ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ಹೌದು, ಅಲ್ಲಿ ಫ್ರೂಟ್ ಕ್ರಾಪ್ಸ್ ಇದು ರಾಯಚೂರಲ್ಲಿ ಫ್ರೂಟ್ ಕ್ರಾಪ್ಸ್ ನ ಅವರು ಆಕ್ಚುಲಿ ಕನ್ಸಿಡರ್ ಮಾಡಬಹುದು. ಬಟ್ ಇದಕ್ಕೆಲ್ಲಕ್ಕಿಂತ ಮುಂಚೆ ನನ್ನ ಅಡ್ವೈಸ್ ಏನಿದೆ ಅಂದ್ರೆ, ನೀವು ದಯವಿಟ್ಟು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದ್ಸಲಿ ಭೇಟಿ ಕೊಡಿ, ಅಲ್ಲಿನ ಸೈಂಟಿಸ್ಟ್ಗಳ ಜೊತೆ ಮಾತಾಡಿ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ. ನೀವು ನಮಗೇನ್ ಬೆಳೆಯಕ್ಕಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ಮಾರ್ಕೆಟ್ಗೆ ಏನ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಕ್ಚುಲಿ 75% ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ನಾನು ಅವ್ರಿಗೆ ದಯವಿಟ್ಟು ಹೋಗಿ ನಿಮ್ಮ KVK ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ತಗೊಳ್ಳಿ, ಮಾರ್ಕೆಟ್ ಇದೆಯಾ ಫಸ್ಟ್ ನೋಡಿ, ಆ ಮಾರ್ಕೆಟಿಗೆ ಏನ್ ಬೇಕು ನೋಡಿ, ಅದನ್ನ ನಿಮ್ ಕೈಯಲ್ಲಿ ಬೆಳೆಯಕ್ಕಾಗತ್ತಾ ಅಂತ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಪಕ್ಕದ ಜಮೀನವರು ಇದನ್ನ ಬೆಳೆದಿದ್ದಾರೆ, ನಾನು ಅದನ್ನ ಬೆಳಿತೀನಿ, ಅವ್ರಿಗೆ ಲಾಭ ಬಂತು, ನನಗೂ ಬರುತ್ತೆ. ಇದೆಲ್ಲ ಸುಮಾರು ಸರಿ ಈ ಸರಿ ಮಾವಿನ ಗೋಳ ಆಗ್ತಾ ಇದೆ. ಹೌದು, ರೈತರು ತಂದು ರಸ್ತೆಗೆ ಸುರಿಯುವಂಥದ್ದು ನೋಡ್ತಾ ಇದ್ದೇವೆ. ಈ ರೀತಿ ಹೇರಳವಾದಂಥ ಉತ್ಪಾದನೆ ಕೂಡ ಒಳ್ಳೆಯದಲ್ಲ. ಆಮೇಲೆ ಯಾರನ್ನೋ ನೋಡಿ ಆಸೆ ಪಟ್ಟು ಬೆಳೆಯೋದು ಬೇಡ. ಮೇಡಮ್ ಹೇಳಿದಾಗೆ ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ, ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರ, ಅಲ್ಲಿಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿ ನಮ್ಮ ವಿನಂತಿ. ಎಸ್, ಮಾರುಕಟ್ಟೆಯ ತಂತ್ರಗಳಂತೂ ನಮಗೆ ಗೊತ್ತೇ ಆಗಲ್ಲ ಮೇಡಮ್. ಇವತ್ತಿದ್ದಿದ್ದ ರೇಟು ನಾಳೆ ಇರಲ್ಲ, ಅಥವಾ ಬೆಳಿಗ್ಗೆ ಇದ್ದಿದ್ದ ರೇಟು ಸಂಜೆಗೆ ಇರಲ್ಲ. ಹೌದು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಮಾರುಕಟ್ಟೆಯ ಮಾಯಾಜಾಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಬೆಳೆಗೆ ಸರಿಯಾದ ಬೆಲೆ ಹಾಗೂ ರೈತನ ಜೀವನ ಎರಡೂ ಸುಧಾರಿಸಬೇಕು. ಅನ್ಸರ್ಟನಿಟಿ ಅನ್ನೋದು ಅಗ್ರಿಕಲ್ಚರ್ ಜೊತೆ ಐ ಥಿಂಕ್ ಅದು ಹೊಂದ್ಕೊಂಡ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ. ನಾವು ಅದನ್ನ ಅನ್ಸರ್ಟನಿಟಿನ ನಾವು ಸಂಪೂರ್ಣ 100% ನಾವು ಕಂಪ್ಲೀಟ್ ಆಗಿ ತೆಗಿಲಿಕ್ಕೆ ಆಗಲ್ಲ. ಬಟ್ ಏನಂದ್ರೆ ಈಗ ತುಂಬಾ ತಂತ್ರಜ್ಞಾನ ಮುಂದೆ ಹೋಗಿದೆ, ಟೆಕ್ನಾಲಜೀಸ್ ಮುಂದೆ ಹೋಗಿದೆ. ಮಾರ್ಕೆಟ್ ಫೋರ್ಕಾಸ್ಟಿಂಗ್ಸ್ ಕೂಡ ಈ ಆಪ್ಸ್ ಬಗ್ಗೆ ಈಗ ಕೋಲಾರಿಂದ ಅವ್ರು ಮಾತಾಡ್ತಾ ಇದ್ರು. ಈ ಆಪ್ಗಳಲ್ಲಿ ಮಾರ್ಕೆಟ್ ಫೋರ್ಕಾಸ್ಟ್ ಬಗ್ಗೆ ಕೂಡ ರೈತರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಮುಂದೆ 3 ತಿಂಗಳಲ್ಲಿ ಯಾವ ಬೆಳೆಗೆ ಎಷ್ಟು ಡಿಮಾಂಡ್ ಬರಬಹುದು ಅನ್ನೋ ಮಾಹಿತಿ ಕೂಡ ರೈತರಿಗೆ ಲಭ್ಯ ಇದೆ. ಬಟ್ ಅವ್ರು ಅದನ್ನ ಯೂಸ್ ಮಾಡೋಷ್ಟು ಅವೇರ್ನೆಸ್ ಫಾರ್ಮರ್ಸ್ ಅಲ್ಲಿ ಇರಬೇಕು. ಆಮೇಲೆ ಆ ನಾಲೆಡ್ಜ್ ಕೂಡ ಅವ್ರ ಹತ್ರ ಇರಬೇಕು. ಸೊ ಅದಕ್ಕೆ ಈ ರೀತಿ ಟೆಕ್ನಾಲಜೀಸ್ನ ನಾವು ನಂಬಬೇಕಾಗತ್ತೆ ಸರ್. ಈಗ ನಾನು ಹೇಳಿದಾಗೆ 100% ಅನ್ಸರ್ಟನಿಟಿನ ನಾವು ತೆಗಿಲಿಕ್ಕೆ ಆಗಲ್ಲ. ಬಟ್ ಈ ರೀತಿ ಟೆಕ್ನಾಲಜಿನ ಮೇಲೆ ಡಿಪೆಂಡ್ ಆದ್ರೆ ಈ ರೀತಿ ನಾವು ಸ್ವಲ್ಪ ಅನ್ಸರ್ಟನಿಟಿನ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡಬಹುದು. ಅಂಡ್ ಮಾರ್ಕೆಟ್ನ ಅರ್ಥ ಮಾಡಿಕೊಂಡು ಮಾರ್ಕೆಟಿಗೆ ಏನ್ ಬೇಕು ಅನ್ನೋದನ್ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಇದು ಟೆಕ್ನಾಲಜೀಸ್ ಆರ್ ದಿ ಸೊಲ್ಯೂಷನ್ ಈಗ ಆಕ್ಚುಲಿ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅಪ್ಡೇಷನ್ ಬೇಕು, ಅಪ್ಡೇಟ್ ಆಗಲೇಬೇಕು. ಹೌದು, ಹವಾಮಾನ ವರದಿಗಳು ಬರ್ತವೆ, ಹೌದು, ಬೆಳೆ ಮಾಹಿತಿ ಬರುತ್ತೆ, ಹಾಗೆಯೇ ಏನು ಬೆಳಿಬೇಕು ಏನು ಬೆಳಿಬಾರ್ದು ಬರುತ್ತೆ, ಏನು ಸಮಸ್ಯೆ ಇದೆ ಮಾರ್ಕೆಟಲ್ಲಿ, ಏನು ಕಂಡೀಷನ್ ಇದೆ ಇವತ್ತು, ಇದೆಲ್ಲವೂ ಗೊತ್ತಾಗಬೇಕು, ಗೊತ್ತಾಗಲೇಬೇಕು. ಆಗಿದ್ರೆ ಮಾತ್ರ ನಿಮ್ಮ ಗುರಿ ಏನಿದೆ ಲಾಭದಾಯಕವಾಗಿ ಮಾಡ್ಕೊಳ್ಬೇಕು ನಮ್ಮ ಕೃಷಿಯನ್ನು, ಅಥವಾ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಬೇಕು ಅನ್ನುವಂಥದ್ದು ಏನಿದೆ ಅದು ಸಾಕಾರ ಆಗುತ್ತೆ. ಮೇಡಮ್, ನನಗೆ ಬಸಮ್ಮ ಅವರ ಕಾಲ್ ನೋಡಿದಾಗ ನನಗೆ ಭಾಳ ಖುಷಿಯಾಗಿದ್ದು, ಹೆಣ್ಣುಮಕ್ಕಳು ಹೌದು ಬಹುಶಃ ಒಂದು ಕಾಲಕ್ಕೆ ಕೃಷಿಯ ಬಹುದೊಡ್ಡ ಬೆನ್ನೆಲುಬು ಹೆಣ್ಮಕ್ಳಾಗಿದ್ದು. ಹೌದು, ಕೂಡು ಕುಟುಂಬ ಇತ್ತು, ಇಡೀ ಮನೆಯಲ್ಲಿ ಕೃಷಿಯ ಬಹುತೇಕ ಜವಾಬ್ದಾರಿಗಳನ್ನು ಅವ್ರು ನಿರ್ವಹಿಸ್ತಾ ಇದ್ರು. ಈ ಹೆಣ್ಣುಮಕ್ಕಳು ಕೃಷಿ ಕ್ಷೇತ್ರಕ್ಕೆ ಬಂದರೆ ಎಷ್ಟರ ಮಟ್ಟಿಗೆ ಉದ್ಯೋಗಗಳಿದೆ ಮೇಡಮ್? ಹಾಂ ಸರ್, ಹೆಣ್ಮಕ್ಳಿಗೂ ಕೂಡ ತುಂಬ ಅವಕಾಶಗಳಿದೆ. ಆ್ಯಕ್ಚುಲಿ ನಾನು ನಿಮ್ಗೊಂದು ಅನೆಕ್ಡೋಟ್ ಹೇಳ್ತೀನಿ. ನಾನು ಕೃಷಿ BSc ಅಗ್ರಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನನ್ನ ಬ್ಯಾಚಲ್ಲಿ ನಾವು ಗರ್ಲ್ಸ್ ಜಾಸ್ತಿ ಇದ್ವಿ ಬಾಯ್ಸಿಗಿಂತ. ಸೊ ಆ ಟ್ರೆಂಡ್ ಆ್ಯಕ್ಚುಲಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅದೇನ ಸಿಗ್ನಿಫೈ ಮಾಡುತ್ತೆ ಅಂತ ಹೇಳಿದ್ರೆ,
ಆಕ್ಚುಲಿ ಗರ್ಲ್ಸಿಗೂ ಕೂಡ ಕೃಷಿಯಲ್ಲಿ ತುಂಬಾ ಅವಕಾಶಗಳಿದೆ. ಸೊ ಇದು ಅವರು ಬರಬಹುದು. ಈಗ ಅವರು ವ್ಯಾಲ್ಯೂ ಚೈನ್ ಅಲ್ಲಾಗಿ, ಸಪ್ಲೈ ಚೈನ್ ಅಲ್ಲಾಗ್ಲಿ, ಆಮೇಲೆ ಈ ಫುಡ್ ಪ್ರಾಸೆಸಿಂಗ್ ಅಲ್ಲಿ ಆಕ್ಚುಲಿ ಗರ್ಲ್ಸ್ಗೆ ಇಲ್ಲ ವಿಮೆನ್ಸ್ಗೆ ಜಾಸ್ತಿ ಆಕ್ಚುಲಿ ಪ್ರಿಫರೆನ್ಸಸ್ ಇದೆ. ಯಾಕೆಂದ್ರೆ ಅವ್ರದ್ದು ಆ ಫೈನ್ ಸ್ಕಿಲ್ಸ್ ಇರುತ್ತಲ್ಲ, ಆ ಫೈನ್ ಸ್ಕಿಲ್ಸ್ ವಿಮೆನ್ಗೆ ಜಾಸ್ತಿ ಇರುತ್ತೆ. ಹಾ, ಕಮಿಟ್ಮೆಂಟ್ ಹೌದು, ವಿಮೆನ್ಗೆ ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ ಅವ್ರ ಕೆಲಸದ ಇದ್ರ ಮೇಲೆ. ಅದು ಸೊ ಅದು ತುಂಬಾನೇ ಆಕ್ಚುಲಿ ವಿಮೆನ್ನಿಗೆ ತುಂಬಾ ಉತ್ತೇಜಕವಾಗಿದೆ ಈಗಿನ ಕಾಲದ ಕೃಷಿ. ಈಗ ಯಾವ್ದ್ರಲ್ಲೂ ಹಿಂದೆ ಉಳಿದಿಲ್ಲ, ಮಹಿಳೆಯರು ಆಗ್ಲಿ ಹೆಣ್ಮಕ್ಳಾಗ್ಲಿ ಯಾವ್ದ್ರಲ್ಲೂ ಹಿಂದೆ ಉಳಿದಿಲ್ಲ. ಬಟ್ ಒಂದೇ ಒಂದು ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ನಾವೀಗ ನೋಡ್ತಿರೋದಂತ ಹೇಳಿದ್ರೆ, ಹೆಣ್ಮಕ್ಳು ಕೃಷಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಬಟ್ ಅವ್ರ ಹೆಸರಲ್ಲಿ ಭೂಮಿ ಇರೋಲ್ಲ. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಈ ಯೋಜನೆಗಳಿಂದ ಯಾವ್ದಾದ್ರೂ ಹೆಲ್ಪ್ ತಗೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಭೂಮಿ ಅವ್ರ ಹೆಸರಲ್ಲಿ ಇರ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಭೂಮಿ, ನಿಜವಾದ ಭೂಮಿಯ ಒಡೆಯರ ಇಲ್ಲ ಬರೀ ಅದರಲ್ಲಿ ಕೆಲಸ ಮಾಡೋರ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಕಾರ್ಮಿಕರಾದ್ರೆ ಸಾಲದು, ಹೌದು, ಭೂ ಒಡೆತಿಯರಾಗಬೇಕು. ಭೂ ಒಡೆತಿಯರಾದ್ರೆ ಬಹುಶಃ ಇನ್ನಷ್ಟು ಹೆಚ್ಚು ಉದ್ಯೋಗ ಅವಕಾಶಗಳು ಇಲ್ಲಿ ಸಿಗ್ಬೋದು ಮಹಿಳೆಯರಿಗೆ. ಒಂದು ಕರೆ ಇದೆ ಮೇಡಮ್, ತಗೊಂಡ್ಬಿಡ್ತೀನಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್. ಗುರು ಬಸವರಾಜು ಅವರೇ, ಹಗರಿಬೊಮ್ಮನಹಳ್ಳಿಯಿಂದ. ನಮಸ್ಕಾರ ರೀ, ಮಾತಾಡ್ರಿ ಸರ್. ಸರ್, ಈಗ ಹಿಂದಿನ ಕಾಲದಲ್ಲಿ ಮಾತಾಡ್ತಾರೆ ಕಪ್ಪಣ್ಣವರು, ಅವರು ಹೇಳ್ತಾ ಇದ್ರು ಕೃಷಿಗೆ ತಾನೇ ನಾವು ಬರ್ತಾ ಇದೀವಿ, ಆ ಬೆಳೆ ಬೆಳಿಬೇಕಂತ ಗೊತ್ತಾಗ್ತಿಲ್ಲ, ಈ ಬೆಳೆ ಬೆಳಿಬೇಕಂತ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹೌದು ಹೌದು. ಅದಕ್ಕಿಂತ ಮುಂಚಿತವಾಗಿ ಬೆಳೆಯ ಅಥವಾ ಕೃಷಿಯ ಮೂಲನೇ ಭೂಮಿ ಅಥವಾ ಮಣ್ಣು ಸರ್. ಆ ಮಣ್ಣನ್ನೇ ನಾವು ಯಾವ ರೀತಿ ಇದೆ, ನಮ್ಮ ಜಮೀನು ಯಾವ ರೀತಿ ಇದೆ, ಅದು ಆರೋಗ್ಯವಾಗಿದೆಯಾ ಕೆಟ್ಟಿದೆಯಾ, ಅದ್ರ ಮೂಲನೇ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಯಾವ ಬೆಳೆನ ಬೆಳೆದು ಏನು ಪ್ರಯೋಜನ ಸರ್ ಅಲ್ಲಿ. ಅದಕ್ಕೋಸ್ಕರ ಕೃಷಿ ಇಲಾಖೆಯಿಂದ ಆದ್ರೂ ಪ್ರತಿ ಅಥವಾ ಒಂದು ಹೋಬಳಿ ಮಟ್ಟದಲ್ಲಾದ್ರೂ ಡಿಗ್ರಿ ಅಥವಾ BSc ಮಾಡಿದಂತ ವಿದ್ಯಾರ್ಥಿಗಳನ್ನ ಕನ್ಸಲ್ಟೇಟ್ ಮಾಡ್ಕೊಂಡು ರೈತರಿಗೆ ಏನು ಗೊತ್ತಾಗಲ್ಲ ಸರ್. ಯಾಕಂದ್ರೆ ಸರ್ಕಾರ ಹೇಳುತ್ತೆ ಭೂಮಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಅಂತ ಬಾಯಿ ಮಾತಿನ ಇದಾಗ್ತದೆ. ಅದಕ್ಕೋಸ್ಕರ ಒಂದು ಅಥವಾ ಆರ್ಗನೈಸ್ ಸೆಕ್ಟರ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಅಥವಾ ಯುವ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋದ್ರೆ ಇನ್ನೂ ಉತ್ತಮವಾಗಿ ನಾವು ಬೆಳೆಗಳನ್ನು ಬೆಳಿಬೋದಲ್ಲ ಸರ್. ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಸರ್. ಅಂದರೆ ಥ್ಯಾಂಕ್ ಯು ಗುರು ಬಸವರಾಜು ಅವರೇ. ಮೇಡಮ್, ನನಗೆ ಸರ್ಕಾರಿ ಉದ್ಯೋಗ ಸಿಗಲಿ, ಸರ್ಕಾರಿ ಸಂಬಳ ಸಿಗಲಿ ಅನ್ನೋದ್ರ ಬದಲಾಗಿ ಈ ರೀತಿ ಕೃಷಿ ಓದಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಅವರು ಹೋಗಿ ರೈತರಿಗೆ ಮಾಹಿತಿ ಕೊಡುವಂಥ ಸ್ವಯಂ ಪ್ರೇರಿತ ಕೆಲಸನೂ ಮಾಡ್ಬೋದಾ? ಹೌದು, ಅದು ಸಾಧ್ಯ ಇದೆ ಸರ್. ಎಷ್ಟೋ ವಿದ್ಯಾರ್ಥಿಗಳು ಈ NGOs ಜೊತೆ ಟೈಅಪ್ ಆಗಿ ಈ ರೀತಿ ಸ್ವಯಂ ಪ್ರೇರಿತವಾಗಿ ಅವರು ಹೋಗಿ ರೈತರನ್ನ ಮೀಟ್ ಮಾಡೋದು, ರೈತರಿಗೆ ಈ ರೀತಿ ಮಾಹಿತಿಗಳನ್ನ ಕೊಡೋದು ನಡೀತಾ ಇದೆ ಆಲ್ರೆಡಿ. ಬಟ್ ಏನಂದ್ರೆ ಅವರಿಗೂ ಒಂದು ಇದು ಬೇಕು, ಅವರಿಗೂ ಒಂದು ಜೀವನಾಂಶ ಬೇಕು, ಅವರು ಉದ್ಯೋಗನ ಕಟ್ಕೋಬೇಕು. ಆಫ್ಟರ್ ಗ್ರಾಜುಯೇಷನ್ ಆದ ತಕ್ಷಣ, ಪೋಸ್ಟ್ ಗ್ರಾಜುಯೇಷನ್ ಆದ ತಕ್ಷಣ ಆ ಮಕ್ಕಳಲ್ಲಿ ಏನು ಜಾಸ್ತಿ ಇರೋದ್ರೆ ನಮ್ಗೊಂದು ಜಾಬ್ ಬೇಕು, ನಾವೊಂದು ಸೆಟಲ್ ಆಗ್ಬೇಕು ಲೈಫಲ್ಲಿ ಅನ್ನೋದು ತುಂಬಾ ಇರುತ್ತೆ. ಅವರ ಅಗತ್ಯತೆಗಳನ್ನು ಪೂರೈಸುವಂತದ್ದು. ಹೌದು. ಸೊ ಅದರಿಂದ ಏನಾಗ್ತಿದೆ ಅಂದ್ರೆ ಈ ರೀತಿ ಆಕ್ಟಿವಿಟೀಸ್ ಸ್ವಲ್ಪ ಲಿಮಿಟೆಡ್ ಆಗಿ ಇದಾಗ್ತಾ ಇದೆ. ಬಟ್ ಏನಂದ್ರೆ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಸಾಯಿಲ್ ಟೆಸ್ಟಿಂಗ್, ಸ್ಪೆಷಲಿ ಅವರು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾತಾಡಿದ್ರು. ಸಾಯಿಲ್ ಟೆಸ್ಟಿಂಗಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸರ್ ಎಲ್ಲಾ ಕಡೆ. ನೀವು ಆಕ್ಚುಲಿ ಏನಂದ್ರೆ ಎಷ್ಟೋ ಯೋಜನೆಗಳಿಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ದು ಸಾಯಿಲ್ ಟೆಸ್ಟಿಂಗ್ ಆಗಿರ್ಬೇಕು. ಆ ರೀತಿ ಗವರ್ಮೆಂಟ್ ಆಕ್ಚುಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಬಟ್ ನಾನು ಆಗ್ಲೇ ಹೇಳ್ದೆ, ಕೃಷಿಗೆ ಸಡನ್ ಆಗಿ ಹೋಗ್ಬಿಡ್ಬೇಡಿ, ಸ್ವಲ್ಪ ಪ್ರಿಪೇರ್ನೆಸ್ ನ ಮಾಡ್ಕೊಂಡು ಮತ್ತೆ ನೀವು ಆಕ್ಚುಲಿ ಕೃಷಿಗೆ ಎಂಟರ್ ಆಗಿ ಅಂತ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಇನ್ ಯೋರ್ ಪ್ರಿಪರೇಷನ್ ಸ್ಟೇಜ್. ಸೊ ಅವರು ಅದ್ರ ಸಾಯಿಲ್ ಟೆಸ್ಟ್ ಮಾಡಿ ಆದ್ಮೇಲೆ ಬೆಳೆನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಪ್ರಿಪೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಕೃಷಿ ಪದ್ಧತಿಯಲ್ಲೂ ಕೂಡ ಆ ರೀತಿ ಒಂದು ಅಂದಾಜು ಮಾಡುವಂಥ ಪರಿಪಾಠ ಇದೆ. ಹೌದು. ಮುಂದೆ ಎಷ್ಟೊತ್ತಿಗೆ ಯಾವಾಗ ಮಳೆ ಶುರುವಾಗುತ್ತೆ, ಯಾವಾಗ ಭೂಮಿನ ಹದ ಮಾಡಬೇಕು, ಯಾವಾಗ ಬೀಜ ಎಲ್ಲಿಂದ ತರಬೇಕು, ಗೊಬ್ಬರ ಎಲ್ಲಿಂದ ತರಬೇಕು, ರಾಸಾಯನಿಕ ಎಷ್ಟು ಬಳಸಬೇಕು, ಇವೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ಆ ಥರದ ಪ್ಲಾನ್ ಅಗತ್ಯ. ಹೌದು. ಬಹುತೇಕ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಕೃಷಿ ಕುಟುಂಬದಿಂದನೇ ಬಂದಿರ್ತೀವಿ. ಆದರೆ ನಾವು ಯಾವುದೋ ಪದವಿಗಳಿಗೆ ಆತ್ಕೊಂಡ ನಂತರ ಅಥವಾ ಯಾವುದೋ ಉದ್ಯೋಗಕ್ಕೆ
ಆತುಕೊಂಡ ನಂತರ ಆ ಕೃಷಿಯ ಮಹತ್ವವನ್ನು ಅಥವಾ ಕೃಷಿಯಿಂದ ನಾವು ಪಡೆದಿರ್ತಕ್ಕಂಥ ನೆಲಮೂಲ ಜ್ಞಾನವನ್ನು ಮರೆತುಬಿಟ್ಟಿರ್ತೀವಿ. ಆ ನೆಲಮೂಲ ಜ್ಞಾನವನ್ನು ಮತ್ತೆ ಈ ಆಧುನಿಕತೆಯ ಜೊತೆಗೆ ಸಂಯೋಜಿಸಿ ಕೊಡ್ತಕ್ಕಂಥ ಮೂಲ ಉದ್ದೇಶನೇ ಈ ಕಾರ್ಯಕ್ರಮದ ಉದ್ದೇಶ. ಮತ್ತು ನೀವೆಲ್ಲೋ ಯಾರ ಹತ್ರನೋ ಹೋಗಿ ಅವರು ಅಡಿಯಾಳಾಗಿ ಕೆಲಸ ಮಾಡ್ಕೊಳ್ಳೋದ್ರ ಬದಲು ನೀವು 4 ಜನಕ್ಕೆ ಕೆಲಸ ಕೊಟ್ಟು ಭೂತಾಯಿ ಸೇವೆ ಮಾಡೋದಕ್ಕೆ, ಅಥವಾ ನಾನು ನನ್ನ ದೇಶದ ಜನರಿಗೆ ಅನ್ನ ಕೊಡ್ತಿದ್ದೀನಿ ಎನ್ನುವಂಥ ಒಂದು ಪ್ರೌಡ್ ಫೀಲಿಂಗ್ ಇದೆಯಲ್ಲ, ಅಭಿಮಾನದ, ಗೌರವದ, ಹೆಮ್ಮೆಯ ಭಾವನೆ ಇದೆಯಲ್ಲ, ಅದನ್ನು ಹೊಂದೋದಕ್ಕೆ ಈ ಕಾರ್ಯಕ್ರಮ ವೇದಿಕೆ ಆಗಲಿ ಅಂತೇಳಿ ಭಾವಿಸ್ತೀನಿ. ಮೇಡಮ್, ಒಟ್ಟಾರೆ ನಿಮ್ಮ ಸಂಶೋಧನೆ ಇರಲಿ ಅಥವಾ ಸಹಾಯಕ ಪ್ರಾಧ್ಯಾಪಕರಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಪಾಠ ಪ್ರವಚನಗಳಿರಲಿ ಅಥವಾ ಬೇರೆಯವರೊಟ್ಟಿಗೆ ನೀವು ಇದರಿಗೆ ಚರ್ಚೆ ಮಾಡೋದಿರಲಿ, ಒಂದು ಆಶಾವಾದ ಮೂಡುತ್ತೆ ಮೇಡಮ್ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಇದರಿಂದ ಒಳ್ಳೆ ಫಲ ತೆಗಿಬೋದು ಅಂತ? ಡೆಫಿನೆಟ್ಲಿ ಸರ್, ಈ ಪ್ರಿಪರೇಷನ್ ಮುಂದೆ ಬೆಳೆ. ಹೌದು, ತುಂಬ ಅದು ಡೆಫಿನೆಟ್ಲಿ ಆ್ಯಕ್ಚುಲಿ ತುಂಬಾನೇ ಪ್ರಾಸ್ಪೆಕ್ಟ್ಸ್ ಇದೆ. ನೆಕ್ಸ್ಟ್ ನೀವು ಆ್ಯಕ್ಚುಲಿ ನೋಡಿದ್ರೆ ಒಂದು 20-30 ವರ್ಷಗಳು ನೀವು ವರ್ಷಗಳಿಗಷ್ಟು ನೀವು ಫೋರ್ಕಾಸ್ಟ್ ಮಾಡ್ಬೇಕಂದ್ರೂ ಅಗ್ರಿಕಲ್ಚರ್ ಸೆಕ್ಟರ್ ವಿಲ್ ಸ್ಟ್ಯಾಂಡ್ ಸ್ಟಿಲ್. I mean will definitely prosper. So but ಆ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ, ಆ ರೀತಿ ಇಂಟರ್ವೆನ್ಷನ್ಸ್ ಆಕ್ಚುಲಿ ಆಗ್ತಾ ಇದೆ ದೇಶದಲ್ಲಿ ನಮ್ಮ. ಅಂಡ್ ಈಗ ಎಕ್ಸಾಂಪಲ್ ಎಲ್ಲರೂ ಕೃಷಿಯತ್ತ ಮುಖ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲ ತುಂಬಾ ಪಾಸಿಟಿವ್ ಪ್ರಾಸ್ಪೆಕ್ಟ್ಸ್ ಕಾಣಿಸ್ತಾ ಇದೆ ಕೃಷಿಯಲ್ಲಿ. ಅಂಡ್ ಅಗ್ರಿ ಎಕ್ಸ್ಪೋರ್ಟ್, ನಾವು ಬರೀ ಬೆಳೆದದನ್ನ ಪ್ರಾಸೆಸ್ ಮಾಡಿ ನಾವು ಇಟ್ಕೊಳ್ಳೋದಲ್ಲ, ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಅಗ್ರಿ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಆಕ್ಚುಲಿ ಈಗ ತುಂಬಾ ಅತಿ ಹೆಚ್ಚಾಗಿ ಬೆಳೀತಾ ಇದೆ. ಎಲ್ಲರಿಗೂ ಭಾರತೀಯ ಕೃಷಿ ಉತ್ಪನ್ನಗಳು ಬೇಕು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಸೊ ಅದರಿಂದ ಈ ಪ್ರಾಸ್ಪೆಕ್ಟ್ಸ್ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಐ ವಿಶ್ ನಾನು ಈ ಅಗ್ರಿ ಸೆಕ್ಟರ್ ತುಂಬಾ ಮುಂದೆ ಹೋಗಿ ಒಂದು ನಾವು ಗ್ಲೋಬಲ್ ಲೀಡರ್ಸ್ ಆಗೋದನ್ನ ನಾವು ನೋಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಎಸ್, ವಿಶ್ವಗುರುವಾಗಿ ಹೊರಹೊಮ್ಮುವಂಥ ಏನು ಆತ್ಮನಿರ್ಭರ ಭಾರತ ಅಥವಾ ವಿಕಸಿತ ಭಾರತ, ಆ ಪರಿಕಲ್ಪನೆಯಲ್ಲಿ ಯುವಶಕ್ತಿ ಮುಂಚೂಣಿಗೆ ಬರಲಿ, ಕೃಷಿಯನ್ನು ಮತ್ತಷ್ಟು ಚೈತನ್ಯಪೂರ್ಣವಾಗಿ ಕಟ್ಟುವ ಕೆಲಸಕ್ಕೆ ಮುಂದಾಗಲಿ ಅಂತೇಳಿ ಆಶಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ಮಾಹಿತಿ ಹಂಚ್ಕೊಂಡಿದ್ದಕ್ಕಾಗಿ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯರೇ, ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಾರ ತಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ.